ಇಲ್ಲ ಮಿನಿ ಸ್ಟ್ರೋಕ್ ಡೇಂಜರಸ್ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಬೈ ಡೆಫಿನಿಷನ್ ಮಿನಿ ಅಂದ್ರೆ ಏನು ಬಂದು ಹೋಗುತ್ತೆ. ನಾವು ಇದನ್ನ ಗುರ್ತಿಸಿದ್ರೆ ಮೇಜರ್ ಸ್ಟ್ರೋಕ್ ಕಡೆ ನಾವು ಹೋಗ್ದಂಗೆ ನಾವು ನಮ್ಮನ್ನ ತಡೆಗಡೆ. ಈಗ ಹುಟ್ಟಿರೋ ಮಗುಗೂ ಸ್ಟ್ರೋಕ್ ಆಗುತ್ತೆ, ನಾವು ಸಾಯೋ ದಿವಸನೂ ಸ್ಟ್ರೋಕ್ ಆಗುತ್ತೆ. ಹುಟ್ಟದಾಗ್ಲೇ ಮಗು ಒಂದು ಕೈ ಕಾಲು ಇರೋದಿಲ್ಲ. ನನಗೆ BP ಇಲ್ಲ, ಶುಗರ್ ಇಲ್ಲ, ಹಾರ್ಟ್ ಪ್ರಾಬ್ಲಮ್ ಇಲ್ಲ, ಸ್ಮೋಕಿಂಗ್, ಆಲ್ಕೋಹಾಲ್ ಯಾವುದು ಇಲ್ಲ, ಅದರಿಂದ ನನಗೆ ಸ್ಟ್ರೋಕ್ ಬರೋದಿಲ್ಲ ಅನ್ನೋದು ಮತ್ತೆ ಮೂಢನಂಬಿಕೆ. ನಿದ್ದೆ ಇಲ್ಲದೆ ಇರಬೇಕಾದ್ರೆ ಮೆದುಳು ಒಂದು ಸ್ಟ್ರೆಸ್ ಅಲ್ಲಿ ಇರುತ್ತೆ. ಆಗುವಂತ ಪರಿಣಾಮಗಳಲ್ಲಿ ಸ್ಟ್ರೋಕ್ ಒಂದು ಕಾರಣ ಆಗುತ್ತೆ. ತಂದೆ ತಾಯಿಗೆ ಚಿಕ್ಕ ವಯಸ್ಸಲ್ಲಿ ಸ್ಟ್ರೋಕ್ ಆಗಿದೆ, ಆ ರಿಸ್ಕ್ ಅನ್ನೋದನ್ನ ನೀವು ಕಡಿಮೆ ಮಾಡ್ಕೋಬಹುದು. ನಾವು ಸ್ಟ್ರೋಕ್ ನ ಟ್ರೀಟ್ ಮಾಡೋದಕ್ಕೆ ಅದನ್ನ ರೆಕಗ್ನೈಸ್ ಮಾಡಿದ್ರೆ ಮಾತ್ರ ಟ್ರೀಟ್ ಮಾಡ್ಲಿಕ್ಕೆ. ಮಾತಾಡ್ಬೇಕಾದ್ರೆ ನನ್ನ ಮಾತು ಓದಲಾಯ್ತು, ನಾನು ನಿಮ್ಮ ಹತ್ರ ಏನ್ ಮಾತಾಡ್ತಾ ಇದ್ರೆ ಗೊತ್ತಾಗಿಲ್ಲ, ದಟ್ ಇಸ್ ಅ ಸಿಂಪ್ಟಮ್ ಆಫ್ ಸ್ಟ್ರೋಕ್. ನೀವು ಬಾಯಲ್ಲಿ ಯಾವುದೇ ಮೆಡಿಸಿನ್ ಕೊಡಬಾರದು. ಫಸ್ಟ್ 3 to 4.5 hours ಟೈಮ್ ಅಲ್ಲಿ ಕೊಟ್ರೆ ಮಾತ್ರನೇ ಅದರಿಂದ ನಮಗೆ ಉಪಯೋಗ ಆಗುತ್ತೆ. ನನಗೆ 0.1% ರಿಸ್ಕ್ ಇದೆ ಅಂದ್ರೆ ನಿಮಗೇನಾದ್ರೂ ಕಾಯಿಲೆ ಇದ್ರೆ ನಿಮಗೆ 10% ರಿಸ್ಕ್ ಇರುತ್ತೆ. 6 to 8 hours ಆಫ್ ಸ್ಲೀಪ್ ಇಸ್ ಕಂಪಲ್ಸರಿ. ಸೊ ನಿದ್ದೆ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಕಾಯಿಲೆ ಕಡಿಮೆ. ಅವ್ರು ಯಾವಾಗ ನಿದ್ದೆ ಮಾಡೋದಿಲ್ವೋ ಅವ್ರಿಗೆ ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಒಂದು ಸಲ ನಮಗೆ ಸ್ಟ್ರೋಕ್ ಆದ್ರೆ ಡೆಫಿನೆಟ್ ಆಗಿ ಮತ್ತೊಂದು ಸ್ಟ್ರೋಕ್ ಆಗುವ ರಿಸ್ಕ್ ಇದ್ದೇ ಇರುತ್ತೆ. ಕಂಪ್ಲೀಟ್ ರಿಕವರಿ ಇಸ್ ಪಾಸಿಬಲ್ ವಿತ್ ಇನ್ ಎ ಡೇ ಆರ್ 2. ಈಗ ಕಣ್ಣಿಗೆ ಸ್ಟ್ರೋಕ್ ಹೊಡೆದಿದೆ ಅಂತ ಹೇಳಿದ್ರೆ ನಾವು ಕೈ ಕಾಲಿಗೆ ಎಕ್ಸರ್ಸೈಸ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. ನಾವು ಏನು ಮಾಡಿದ್ರೆ ಬೇರೆ ಔಷಧಿ ತಗೊಂಡ್ಬಿಟ್ಟು ಬೆಡ್ ಅಲ್ಲಿ ಮಲ್ಕೊಂಡಿದ್ದು ನಾವು ರಿಕವರಿ ಆಗ್ಬಿಡ್ತೀವಿ ಅಂದ್ರೆ ತಪ್ಪಾಗುತ್ತೆ. ಸ್ಟ್ರೋಕ್ ಅಲ್ಲಿ ನೋವಿರೋದಿಲ್ಲ. ಪ್ರತಿ ಒಂದು ನಿಮಿಷಕ್ಕೆ 3 ಜನ ಸ್ಟ್ರೋಕ್ ಇಂದ ಸಫರ್ ಆಗ್ತಾರೆ. ಅದರಲ್ಲಿ 2 ನಿಮಿಷಕ್ಕೆ ಒಬ್ಬರು ಸತ್ತು ಹೋಗ್ತಾರೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಹಿಂದೆಲ್ಲ ವಯಸ್ಸಾದವರಲ್ಲಿ ಪಾರ್ಶ್ವವಾಯು ಬರ್ತಾ ಇತ್ತು ಅನ್ನೋದು ನಮಗೆ ಗೊತ್ತಿತ್ತು. ಆದರೆ ಈಗ ಪಾರ್ಶ್ವವಾಯು ಅಂತ ಹೇಳಿದ್ರೆ ಸ್ಟ್ರೋಕ್ ಬರೋದಕ್ಕೆ ಏಜ್ ಆಗಲೇಬೇಕು ಅಂತ ಇಲ್ಲ. ಒಂದ್ಸತಿ ಸ್ಟ್ರೋಕ್ ಬಂತು ಅಂತ ಹೇಳಿದ್ರೆ ನನ್ನ ಲೈಫೇ ಮುಗಿಯಿತು, ನಾನಿನ್ನು ಮನೆಯಲ್ಲಿ ಮೂಲೆಯಲ್ಲೇ ಕೂತಿರ್ಬೇಕು ಅಥವಾ ಇದು ಪ್ರಾಣಕ್ಕೂ ಕುತ್ತು ಬರ್ಬೋದು ಅನ್ನುವಂಥ ಭಯ ತುಂಬ ಜನರಲ್ಲಿ ಇರುತ್ತೆ. ಆದರೆ ಪಾರ್ಶ್ವವಾಯು ಬಂದ ಮೇಲೂ ಕೂಡ ಯಾವ ರೀತಿಯಾಗಿ ರಿಕವರಿ ಆಗಬಹುದು, ಈ ಪಾರ್ಶ್ವವಾಯು ಆಗೋದಕ್ಕೆ ಕಾರಣಗಳು ಯಾವುದು ಇರುತ್ತೆ, ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಿವಕುಮಾರ್ ಆರ್, ಹೆಡ್ ಆ್ಯಂಡ್ ಸೀನಿಯರ್ ಕನ್ಸಲ್ಟೆಂಟ್ ಆಫ್ ನ್ಯೂರಾಲಜಿ ಡಿಪಾರ್ಟ್ಮೆಂಟ್, ಮಣಿಪಾಲ್ ಹಾಸ್ಪಿಟಲ್, ಸರ್ಜಾಪುರ ರೋಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ನಮಸ್ತೆ ಡಾಕ್ಟರ್. ಡಾಕ್ಟರ್, ಈಗ ಸ್ಟ್ರೋಕ್ ಅಂತ ಹೇಳೋದಕ್ಕಿಂತ ಮುಂಚೆ ಅಂದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಮಿನಿ ಸ್ಟ್ರೋಕ್ ಅಂತ ಹೇಳಿದ್ರೆ ಏನು, ಅಂದ್ರೆ ಇದ್ರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ವೇನೋ, ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಓಕೆ, ಮಿನಿ ಸ್ಟ್ರೋಕ್ ಅನ್ನೋದು ತುಂಬಾ ಒಳ್ಳೆ ಕಾನ್ಸೆಪ್ಟ್ ಇದು. ಈ ಮಿನಿ ಸ್ಟ್ರೋಕ್ ಅಂದ್ರೆ ನಾವು ಮೈನರ್ ಸ್ಟ್ರೋಕ್ ಅಥವಾ TIA ಅಂತ ಹೇಳ್ತೇವೆ. TIA ಅಂದ್ರೆ ಟ್ರಾನ್ಸಿಯಂಟ್ ಇಸ್ಕಿಮಿಕ್ ಅಟ್ಯಾಕ್. ಅಂದ್ರೆ ಮೆದುಳಿನಲ್ಲಿ ಯಾವುದೇ ಒಂದು ಭಾಗಕ್ಕೆ ರಕ್ತ ಚಲಾವಣೆ ಟೆಂಪರವರಿಯಾಗಿ ಸ್ಟಾಪ್ ಆದಾಗ ಕೆಲವೊಂದು ಸಿಂಪ್ಟಮ್ಸ್ ನಮಗೆ ಉಂಟಾಗುತ್ತೆ. ಆ ಸಿಂಪ್ಟಮ್ಸ್ ಬಂದು ಕೆಲವು ನಿಮಿಷಗಳಲ್ಲಿ ಇಲ್ಲ ಅಂದ್ರೆ ಕೆಲವೊಂದು ಗಂಟೆಗಳಲ್ಲಿ ಅದು ಕಂಪ್ಲೀಟ್ ಆಗಿ ರಿಕವರ್ ಆಗ್ಬಿಟ್ರೆ ಅದನ್ನ ನಾವು ಮೈನರ್ ಸ್ಟ್ರೋಕ್ ಅಥವಾ ಮಿನಿ ಸ್ಟ್ರೋಕ್ ಅಂತ ಹೇಳ್ತೀವಿ. ಇದು ನಮಗೆ ಒಂಥರ ವಾರ್ನಿಂಗ್ ಇದ್ದಂಗೆ. ಅಂದ್ರೆ ಮುಂದೆ ನಿಮಗೆ ಮೇಜರ್ ಸ್ಟ್ರೋಕ್ ಉಂಟಾಗುವ ಸಾಧ್ಯತೆಗಳಿದೆ, ದಯವಿಟ್ಟು ಏನಾದ್ರೂ ಮಾಡಿ ಇದನ್ನ ತಡೆಗಟ್ಟಿ ಅಂತ ಒಂದು ಬಾಡಿ ನಮಗೆ ಒಂದು ಮೆಸೇಜ್ ಕೊಡ್ತಾ ಇದೆ, ಮುಂಚೆನೆ ಸೂಚನೆ ಕೊಟ್ಟು ಬಿಡುತ್ತೆ. ಇದನ್ನ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ. ಈಗ ಸ್ಟ್ರೋಕ್ ಬರೋಕ್ಕಿಂತ ಮುಂಚೆ ಎಲ್ರಿಗೂ ಕೂಡ ಮಿನಿ ಸ್ಟ್ರೋಕ್ ಆಗೇ ಆಗುತ್ತಾ? ಇಲ್ಲ, ಈಗ 3 ಜನಕ್ಕೆ ಸ್ಟ್ರೋಕ್ ಆಗಿದೆ ಅಂದ್ರೆ ಯಾರಿಗಾದ್ರೂ ಒಬ್ಬರಿಗೆ ಅಂದ್ರೆ 1 in 3 ಅಂತ ಹೇಳ್ತೀವಿ, ಅವರಿಗೆ ಮಾತ್ರನೇ ಸ್ಟ್ರೋಕ್, ಮೇಜರ್ ಸ್ಟ್ರೋಕ್ ಆಗೋಕ್ ಮುಂಚೆ ಮಲ್ಟಿಪಲ್ 1 ಇಲ್ಲ 2 ಮೈನರ್ ಎಪಿಸೋಡ್ಸ್ ಆಗಿರುತ್ತೆ. ಬಟ್ ಅದನ್ನ ಗುರುತಿಸೋದೇ ತುಂಬಾ ಇಂಪಾರ್ಟೆಂಟ್. ಕೆಲವೊಬ್ಬರು ಅದು ಏನೋ ಒಂದು ಲೋ ಶುಗರ್ ಇಂದ ಆಗಿರುತ್ತೆ, ಇಲ್ಲ ನನ್ಗೆ ನಿದ್ದೆ ಆಗಿಲ್ಲ, ಇಲ್ಲ ನನ್ನ ಸ್ಟ್ರೆಸ್ ಇಂದ ಆಯ್ತು ಅನ್ನೋ ಉದ್ದೇಶಕ್ಕೆ ಅವರು ಅದನ್ನ ಇಂಪಾರ್ಟೆನ್ಸ್ ಅಂದ್ರೆ ಪರಿಗಣಿಸದೆ ಅದನ್ನ ನೆಗ್ಲೆಕ್ಟ್ ಮಾಡಿ ಮೇಜರ್ ಸ್ಟ್ರೋಕ್ ಆದಾಗ ನಾವು ಮತ್ತೆ ಕೇಳಿದಾಗ ಈ ತರ ಮುಂಚೆ ನಿಮ್ಗೆ ಏನಾದ್ರೂ ಆಗಿತ್ತಾ ಅಂತ ಹೇಳಿದಾಗ ಡಾಕ್ಟರ್ ನನ್ಗೆ ಆಗಿತ್ತು, ಬಟ್ ಅರ್ಧ ಗಂಟೆ 1 ಗಂಟೆಯಲ್ಲಿ ಕಂಪ್ಲೀಟ್ ಆಗಿ ನಾರ್ಮಲ್ ಆಗ್ಬಿಟ್ಟು ಅದರಿಂದ ನಾನು ಯಾವ ಡಾಕ್ಟರ್ ಹತ್ರ ಹೋಗಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಅವರೇ ರೀಸನ್ ಹುಡ್ಕೋತಾರೆ, ಈ ತರ ಆಗಿರಬಹುದು. ಅದಕ್ಕೆ ಇದನ್ನ ತುಂಬಾ ಇಂಪಾರ್ಟೆಂಟ್, ತುಂಬಾ ಇದೊಂದೊಂಥರ ವಾರ್ನಿಂಗ್ ಬರ್ತಾ ಇದೆ, ಕಾಯಿಲೆ ಬರ್ತಾ ಇದೆ ಅಂತ ನಮ್ಗೆ ಗುರ್ಸಿದಾಗ ಅದನ್ನ ತಡೆಗಟ್ಟೋದೇ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಒಂದು ವಾರ್ನಿಂಗ್ ಸೈನ್ಸ್ ಅನ್ನ ಮಿನಿ ಸ್ಟ್ರೋಕ್ ಕೊಡುತ್ತೆ ಅಂತ. ಸೊ ಮಿನಿ ಸ್ಟ್ರೋಕ್ ಡೇಂಜರಸ್ ಅಂತ ಹಾಗಾದ್ರೆ? ಇಲ್ಲ, ಮಿನಿ ಸ್ಟ್ರೋಕ್ ಡೇಂಜರಸ್ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಬೈ ಡೆಫಿನಿಷನ್ ಮಿನಿ ಅಂದ್ರೆ ಏನು ಬಂದು ಹೋಗುತ್ತೆ. ಓಕೆ. ಬಟ್ ಬಂದ ನಂತರ ಫಸ್ಟ್ 48 hours ಅಥವಾ 1 ವಾರ ಅಥವಾ 3 ತಿಂಗಳು ಅಂತ ಏನ್ ಹೇಳ್ತೀವಲ್ಲ, ಈ ಪೀರಿಯಡ್ ತುಂಬಾ ರಿಸ್ಕಿ ಪೀರಿಯಡ್ ನಮಗೆ. ಅಂದ್ರೆ ಈ ಪೀರಿಯಡ್ ಅಲ್ಲಿ ನಮಗೆ ವಿತ್ ಇನ್ 1 year ಡೆಫಿನೆಟ್ ಆಗಿ ಯಾರಿಗಾದ್ರೂ ಮೇಜರ್ ಸ್ಟ್ರೋಕ್ ಆಗೋ ಸಾಧ್ಯತೆಗಳು ಇರುತ್ತೆ. ಅದರಿಂದ ನಾವು ಇದನ್ನ ಗುರ್ತಿಸಿದ್ರೆ ಮೇಜರ್ ಸ್ಟ್ರೋಕ್ ಕಡೆ ನಾವು ಹೋಗ್ದಂಗೆ ನಾವು ನಮ್ಮನ್ನ ತಡೆಗಟ್ಕೊ. ಓಕೆ, ಹಾಗಿದ್ರೆ ಈಗ ಮಿನಿ ಸ್ಟ್ರೋಕ್ ಬಂದವರಿಗೆ ಮೇನ್ ಸ್ಟ್ರೋಕ್ ಬಂದೇ ಬರುತ್ತೆ? ಡೆಫಿನೆಟ್ಲಿ ಬರುತ್ತೆ, ಬರ್ಬಹುದು, ಬರದೆ ಹೋಗಬಹುದು. ಓಕೆ, ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಬಟ್ ಯಾರಾದ್ರೂ ನಮ್ಮಲ್ಲಿ ಬಂದಾಗ ಮಿನಿ ಸ್ಟ್ರೋಕ್ ಆದ ನಂತರ ನಾವು ಅದನ್ನ ಪ್ರಿವೆಂಟಿವ್ ಮೆಜರ್ಸ್ ತಗೊಂಡ್ರೆ ಮೇಜರ್ ಸ್ಟ್ರೋಕ್ ಆಗದೆ ಹೋಗುತ್ತೆ. ಇಲ್ಲ, ನಾವು ಮೇಜರ್ ಸ್ಟ್ರೋಕ್ ಆಗಿ ಬಂದಾಗ ನಾವು ಕೇಳಿದವ್ರಿಗೆ 1 ರಿಂದ 3ರಲ್ಲಿ ಒಬ್ಬರಿಗೆ ಮಿನಿ ಸ್ಟ್ರೋಕ್ ಆಗಿರುತ್ತೆ.
ಸೊ ಅದಕ್ಕೆ ನಮಗೊಂದು ಅವಕಾಶ, ಇದೊಂದು ವಿಂಡೋ ಅಂತ ಹೇಳ್ತೀವಿ. ಈ ಒಂದು ಸಿಂಪ್ಟಮ್ ಕಾಣಿಸ್ಕೊಂಡಾಗ ನಾವು ಮೇಜರ್ ಸ್ಟ್ರೋಕ್ ಆಗೋದನ್ನ ತಡೆಗಟ್ಟೋದಕ್ಕೆ ಇದು ಒಂದು ದಾರಿ ಅಂತ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡಬೇಕು. ಓಕೆ, ಒಂದು ವಾರ್ನಿಂಗ್ ಸೈನ್ ಅಂತ ಹೇಳಬಹುದು. ಹಾಗಿದ್ರೆ ಅದರಲ್ಲಿ ಸಿಂಪ್ಟಮ್ಸ್ ಮೇಜರ್ಲಿ ಯಾವ್ದು ಇರುತ್ತೆ ಅಂತ? ಸೇಮ್ ನಮ್ಗೆ ಸ್ಟ್ರೋಕ್ ಅಲ್ಲಿ ಉಂಟಾಗೋ ಸಿಂಪ್ಟಮ್ಸ್ TA ಅಲ್ಲೂ ಆಗುತ್ತೆ. ಬಟ್ ಏನಪ್ಪಾ ಅಂದ್ರೆ ಸ್ಟ್ರೋಕ್ ಅಲ್ಲಿ ಆಗೋ ಸಿಂಪ್ಟಮ್ಸ್ ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ಹಾಗೆ ಉಳ್ಕೊಳ್ಳುತ್ತೆ, TA ಅಲ್ಲಿ ಬಂದು ಹೋಗ್ಬಿಡುತ್ತೆ. ಅಂದ್ರೆ ಒಂಥರ ಗೆಸ್ಟ್ ಬಂದಂಗೆ, ಮನೆಗೆ ಬಂದು ಹೋದಂಗೆ ಹೋಗ್ಬಿಡುತ್ತೆ ಅಷ್ಟೇ. ವಿತ್ ಇನ್ 1 hour ಅಂತ ಹೇಳ್ತೀವಿ ಯೂಶಲಿ. ವಿತ್ ಇನ್ 1 hour ರಿಕವರ್ ಆಗ್ಬಿಡ್ತಾರೆ. ಅದು ರಿಕವರ್ ಆದಾಗ ನಾವು ಅದನ್ನ ಇಂಪಾರ್ಟೆನ್ಸ್ ಕೊಡ್ಬೇಕಾ ಇಲ್ವಾ? ಕೆಲವು ಸಲ ರಾತ್ರಿ 1 ಗಂಟೆಗೆ ನಮಗೆ TI ಆಗಿರುತ್ತೆ, ನಾವ್ ಎದೊಳ್ತೀವಿ, ಅರ್ಧ ಗಂಟೆಯಲ್ಲಿ ಹೋಗ್ಬಿಡುತ್ತೆ, ನಾವು ಮಲಗ್ಬಿಡ್ತೀವಿ. ಬೆಳಗ್ಗೆ ಎದ್ದಾಗ ಮೇಜರ್ ಸ್ಟ್ರೋಕ್ ಆಗಿ ಕೈಯೋ ಕಾಲೋ ಮಾತಾಡ್ಲಿಕ್ಕೆ ಆಗದೆ ಇರೋದು ಅದು ಕನ್ವರ್ಟ್ ಆಗ್ಬಿಡುತ್ತೆ. ಅವಾಗ ನಮಗೆ ತುಂಬಾ ಡಿಸೇಬಿಲಿಟಿ ಆಗುತ್ತೆ. ಅದರಿಂದ ಆ ಥರ ಆದಾಗ ಕ್ವಿಕ್ ಆಗಿ ಡಾಕ್ಟರ್ ಹತ್ರ ಹೋಗಿ, ನನಗೆ ಸ್ಟ್ರೋಕ್ ಇದು ಸ್ಟ್ರೋಕ್ ಆಗಿದ್ರೆ ನಾನು ಮತ್ತೆ ಸ್ಟ್ರೋಕ್ ಆಗ್ದಂಗೆ ತಡೆಗಟ್ಟೋದಕ್ಕೆ ನಾನು ಏನು ಪ್ರಿಕಾಷನ್ ತಗೋಬೇಕು ಅಥವಾ ಏನು ಮೆಡಿಸಿನ್ ತಗೋಬೇಕು ಅನ್ನೋದನ್ನ ಡಿಸ್ಕಸ್ ಮಾಡಿ ಸ್ಟ್ರೋಕ್ ಬರ್ದಂಗೆ ನೋಡ್ಕೊಳ್ಳೋದೇ ತುಂಬಾ ಇಂಪಾರ್ಟೆಂಟ್. ಹಾಗಿದ್ರೆ ಈಗ ಮಿನಿ ಸ್ಟ್ರೋಕ್ ಬಂದಿರೋದು ಎಲ್ರಿಗೂ ಅವರಿಗೆ ಅವೇರ್ನೆಸ್ ಇರೋದಿಲ್ಲ, ನಂಗೆ ಮಿನಿ ಸ್ಟ್ರೋಕ್ ಆಗಿದೆ ಅನ್ನೋದು ಗೊತ್ತಿರೋದಿಲ್ಲ ಅಂತ. ಸಿಂಪ್ಟಮ್ಸ್ ಬಂದಾಗ ಎಚ್ಚೆತ್ಕೊಳ್ಬೇಕಾಗುತ್ತೆ ಅಂತ. ಡಾಕ್ಟರ್, ಹಾಗಿದ್ರೆ ಇದಕ್ಕೆ ರಿಹ್ಯಾಬಿಲಿಟೇಷನ್ ಏನು ಬೇಕಾಗಿಲ್ಲ, ನಾರ್ಮಲ್ ಆಗಿ ಇರ್ತಾರೆ, ಟೆಂಪರರಿ ಅಂದ್ರೆ ಬಂದ್ ಹೋಗಿರೋರಿಗೆ ನಾವು ಏನು ನಮ್ಮಲ್ಲಿ ಡೆಫಿಸಿಟ್ಸ್ ಇರೋದಿಲ್ಲ. ಡೆಫಿಸಿಟ್ಸ್ ಅಂದ್ರೆ ನಮಗೆ ಕೈಯೋ ಕಾಲೋ ಮಾತಿನಲ್ಲೋ ಇಲ್ಲ ಮುಖದಲ್ಲೋ ಯಾವುದೇ ಒಂದು ಡ್ಯಾಮೇಜ್ ಆಗದೆ ಇರೋದ್ರಿಂದ ನಮಗೆ ರಿಹ್ಯಾಬಿಲಿಟೇಷನ್ ಅವಶ್ಯಕತೆ ಇರುವುದಿಲ್ಲ. ಸೊ ರಿಹ್ಯಾಬಿಲಿಟೇಷನ್ಗಿಂತ ಸ್ಟ್ರೋಕ್ ಬರ್ದಂಗೆ ನೋಡ್ಕೊಳ್ಳೋದಕ್ಕೆ ತುಂಬಾ ಜವಾಬ್ದಾರಿ ವಹಿಸ್ಬೇಕಾಗತ್ತೆ. ಓಕೆ ಓಕೆ. ಹಾಗಾದ್ರೆ ವಯಸ್ಸಾದವರಲ್ಲಿ ಮಾತ್ರ ಸ್ಟ್ರೋಕ್ ಆಗುತ್ತಾ, ಯಂಗ್ ಏಜ್ ಅಲ್ಲಿ ಸ್ಟ್ರೋಕ್ ಆಗಲ್ವಾ ಅಂತ? ನೋಡಿ, ಎಲ್ಲರಿಗೂ ಸ್ಟ್ರೋಕ್ ಆಗುತ್ತೆ. ಈಗ ಹುಟ್ಟಿರೋ ಮಗುಗೂ ಸ್ಟ್ರೋಕ್ ಆಗುತ್ತೆ, ನಾವು ಸಾಯೋ ದಿವಸನೂ ಸ್ಟ್ರೋಕ್ ಆಗುತ್ತೆ. ಬಟ್ ಹೆಚ್ಚಾಗಿ ಸ್ಟ್ರೋಕ್ ಯಾರಲ್ಲಾಗುತ್ತೆ? ವಯಸ್ಸಾದವರಲ್ಲಿ. ಮೋರ್ ದೆನ್ 55 years ಓಲ್ಡ್ ಇರೋರಲ್ಲಿ ಹೆಚ್ಚಾಗಿ ಸ್ಟ್ರೋಕ್ ಕಾಣಿಸ್ಕೊಳ್ಳುತ್ತೆ. ಬಟ್ ಯಾರಿಗೆ ಬೇಕಾದ್ರೂ ಸ್ಟ್ರೋಕ್ ಆಗ್ಬೋದು. ಆ ಸ್ಟ್ರೋಕ್ ಆಗ್ಲಿಕ್ಕೆ ಕೆಲವೊಂದು ಕಾರಣಗಳಿರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಮಗು ಹುಟ್ಟಬೇಕಾದ್ರೆ ಸ್ಟ್ರೋಕ್ ಆಗ್ಬೋದು ಅಂತ ಹೇಳ್ತಾರೆ. ಈಗ ಮೆದುಳು ಹುಟ್ಟಬೇಕಾದ್ರೆ ಪ್ರೆಸ್ ಆದ್ರೆ ರಕ್ತನಾಳ ಬಂದಾಗಿ ಸ್ಟ್ರೋಕ್ ಆಗುತ್ತೆ. ಅದನ್ನ ಇನ್ಫಂಟೈಲ್ ಹೆಮಿಪ್ಯಾರಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಹುಟ್ಟದಾಗ್ಲೇ ಮಗು ಒಂದು ಕೈ ಕಾಲು ಇರೋದಿಲ್ಲ. ಓಕೆ, ಅದು ಆವಾಗ ಆಗುವಂತ ಸ್ಟ್ರೋಕ್. ಬಟ್ ವಯಸ್ಕರಲ್ಲಿ ಅಡಲ್ಟ್ಸ್ ಅಂತ ಹೇಳ್ತೀವಿ, ಅವರಲ್ಲೇ ಬೇರೆ ಕಾರಣಗಳಿರುತ್ತೆ, ವಯಸ್ಸಾಗಿರೋರಲ್ಲಿ ಬೇರೆ ಕಾರಣಗಳಿರುತ್ತೆ. ಅದರಿಂದ ಕೆಲವೊಂದು ಏಜ್ಗೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ಸ್ಟ್ರೋಕ್ ಯಾವ ಏಜಲ್ಲಿ ಬೇಕಾದರೂ ಆಗಬಹುದು. ಬಟ್ ಕಾಮನ್ 55 ವರ್ಷ 60 ವರ್ಷ ಆದವರಲ್ಲೇ ಕಾಣಿಸ್ಕೊಳ್ಳೋದು. ಬಟ್ ಬೇರೆಯವರಲ್ಲೂ ರಿಸ್ಕ್ ಇದೆ. ಅದರಿಂದ ನಾನು ಚಿಕ್ಕವನು, ನನಗೆ ಸ್ಟ್ರೋಕ್ ಆಗೋದಿಲ್ಲ ಅಂತ ಹೇಳಿ ಮೂಢನಂಬಿಕೆಯಿಂದ ಮನೇಲಿ ಕೂತ್ಕೊಳ್ಳೋದು ತುಂಬಾ ಅಪಾಯಕಾರಿ. 50 ಮೇಲೆ ಆಗುತ್ತೆ ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಸ್ಟ್ರೋಕ್ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ನೀವು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು, ಕ್ವಿಕ್ ಆಗಿ ಅದಕ್ಕೆ ಏನು ಅವಶ್ಯಕತೆ ಇದೆ ಅದನ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್. ಡಾಕ್ಟರ್, ಹಾಗಿದ್ರೆ ಯಂಗ್ ಏಜ್ ಅಲ್ಲೂ ಕೂಡ ಸ್ಟ್ರೋಕ್ ಆಗ್ಬೋದು ಅಂತ ನೀವು ಹೇಳಿದ್ರಿ. ಯಂಗ್ ಏಜ್ ಅಲ್ಲಿ ಸ್ಟ್ರೋಕ್ ಆಗ್ತಿದೆ ಅಂದಾಗ ಯಾವ ಮಿಸ್ಟೇಕ್ಸ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಅರ್ಥ? ಯಂಗ್ ಏಜಲ್ಲಿ ಸ್ಟ್ರೋಕ್ ಆದಾಗ ನನಗೆ ಸ್ಟ್ರೋಕ್ ಆಗೋದಿಲ್ಲ, ಈ ಏಜಲ್ಲಿ ನನಗೆ ಇಮ್ಯುನಿಟಿ ಇದೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಸ್ಟ್ರೋಕ್ ಆಗೋದಿಲ್ಲ ಅನ್ಕೊಳ್ಳೋದು ತುಂಬಾ ತಪ್ಪು ಕಲ್ಪನೆ. ಒಂದು. ಎರಡನೇದು, ನನಗೆ BP ಇಲ್ಲ, ಶುಗರ್ ಇಲ್ಲ, ಹಾರ್ಟ್ ಪ್ರಾಬ್ಲಮ್ ಇಲ್ಲ, ನನಗೆ ಯಾವುದೇ ಅಭ್ಯಾಸಗಳಿಲ್ಲ, ಸ್ಮೋಕಿಂಗ್ ಆಲ್ಕೋಹಾಲ್ ಯಾವುದೂ ಇಲ್ಲ, ಅದರಿಂದ ನನಗೆ ಸ್ಟ್ರೋಕ್ ಬರೋದಿಲ್ಲ ಅನ್ನೋದು ಮತ್ತೆ ಮೂಢನಂಬಿಕೆ. ಇದನ್ನ ನಾವು ತೊರಿಬೇಕು. ಯಾರಿಗೆ ಬೇಕಾದ್ರೂ ಸ್ಟ್ರೋಕ್ ಬರಬಹುದು. ಸ್ಟ್ರೋಕ್ ಆದಾಗ ಇಮಿಡಿಯೇಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಮತ್ತೆ ಸ್ಟ್ರೋಕ್ ಬಂದಿರಲಿಕ್ಕೆ ಕಾರಣ ಏನಂತ ಹುಡುಕಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಾಗಾದ್ರೆ ಮುಖ್ಯವಾದ ಕಾರಣಗಳು ಯಾವುದೆಲ್ಲ ಇರುತ್ತೆ ಸ್ಟ್ರೋಕ್ ಬರೋದಕ್ಕೆ? ನೋಡಿ, ಸಾಮಾನ್ಯವಾಗಿ ವಯಸ್ಸಾಗಿರೋರಲ್ಲಿ ಚಿಕ್ಕ ವಯಸ್ಸಿರೋರಲ್ಲಿ ಕಾರಣಗಳು ಸೇಮ್ ಇರುತ್ತೆ. ಅಂದ್ರೆ ಶುಗರ್, BP, ನಮಗೆ ಕೊಲೆಸ್ಟ್ರಾಲ್ ಇಶ್ಯೂಸ್, ಆಲ್ಕೋಹಾಲ್, ಸ್ಮೋಕಿಂಗ್, ಇಲ್ಲಾಂದ್ರೆ ಯಾರಿಗಾದ್ರೂ ಹಾರ್ಟ್ ಪ್ರಾಬ್ಲಮ್ಸ್ ಇದ್ರೆ, ಅಂದ್ರೆ ಯಾವಾಗಾದ್ರೂ ಮುಂಚೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ, ಇಲ್ಲ ಅಂತ ಹೇಳಿದ್ರೆ ಹಾರ್ಟ್ ವ್ಯಾಲ್ವ್ಸ್ ಪ್ರಾಬ್ಲಮ್ ಇದ್ರೆ, ಇಲ್ಲಾಂದ್ರೆ ಹಾರ್ಟಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದ್ದಾಗ ಕೆಲವರಿಗೆ ಸ್ಟ್ರೋಕ್ ಆಗುತ್ತೆ. ಮತ್ತೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಸ್ಟ್ರೋಕ್ ಇದ್ರೆ, ರಕ್ತ ಹೆಪ್ಪುಗಟ್ಟುವ ಅಂತ ಒಂದು ಕಾಯಿಲೆ ಇದ್ರೆ ಫ್ಯಾಮಿಲಿಯಲ್ಲಿ ಅವ್ರಿಗೆ ಸ್ಟ್ರೋಕ್ ಉಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಜೆನೆಟಿಕ್ ಅಂತಾನು ಹೇಳ್ತೀವಿ. ಮತ್ತೆ ಈ ಎಲ್ಲ ಕಾರಣಗಳಿರುತ್ತೆ. ಈಗ ನೀವು ನೋಡಿರ್ಬೇಕು, ಎಲ್ಲ ನ್ಯೂಸಲ್ಲಿ ಅಲ್ಲಿ ನೋಡಿರ್ಬೇಕು, ಚಿಕ್ಕ ವಯಸ್ಸಲ್ಲೇ ಶುಗರ್ ಸ್ಟಾರ್ಟ್ ಆಗಿದೆ, BP ಸ್ಟಾರ್ಟ್ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಸೊ ಇವೆಲ್ಲ ಒಂದು ಕಾರಣಗಳು. ಚಿಕ್ಕ ವಯಸ್ಸಲ್ಲಿ ಕಾಣಿಸ್ಕೊಂಡಾಗ ನಮ್ಮ ರಿಸ್ಕ್ ಹೆಚ್ಚಾಗುತ್ತೆ. ಮತ್ತೆ ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಈಗ ಚಿಕ್ಕ ವಯಸ್ಸಿನಲ್ಲಿ ನಾವು ಮಾಡುವಂಥ ಕೆಲಸ ತುಂಬ ಜಾಸ್ತಿ ಇರುತ್ತೆ, ನಾವು ಕಲಿಯೋದು ತುಂಬ ಜಾಸ್ತಿ ಇರುತ್ತೆ, ಯೋಚನೆ ಮಾಡೋದು ತುಂಬ ಜಾಸ್ತಿ ಇರುತ್ತೆ. ಆ ಥರ ಒಂದು ಸಿಚುವೇಶನ್ ಇದ್ದಾಗ ಮೆದುಳಿಗೆ ನಿದ್ದೆ ತುಂಬ ಅವಶ್ಯಕತೆ. ನಿದ್ದೆ ಇಲ್ಲದೆ ಇರಬೇಕಾದ್ರೆ ಮೆದುಳು ಒಂದು ಸ್ಟ್ರೆಸ್ಸಲ್ಲಿರುತ್ತೆ. ಆ ಸ್ಟ್ರೆಸ್ ಇದ್ದಾಗ ಮೆದುಳಲ್ಲಿ ಆಗುವಂಥ ಪರಿಣಾಮಗಳಲ್ಲಿ ಸ್ಟ್ರೋಕ್ ಒಂದು ಕಾರಣ ಆಗುತ್ತೆ. ಓಕೆ, ಸೊ ನಿದ್ದೆ ಕೂಡ ಮುಖ್ಯ ಆಗುತ್ತೆ, ತುಂಬಾ ಇಂಪಾರ್ಟೆಂಟ್. ಓಕೆ, ಈಗ ಜೆನೆಟಿಕ್ಸ್ ಇಂದ ಕೂಡ ನೀವು ಬರುತ್ತೆ ಹೇಳಿದ್ರೆ ಸ್ಟ್ರೋಕ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ.
ಹೇಗೆ ಅಂದ್ರೆ ತಂದೆ ತಾಯಿಗಿದ್ರೆ ಬಂದೇ ಬರುತ್ತಾ ಮಕ್ಕಳಿಗೆ ಹೇಗೆ ಅಂತ? ಬಂದೇ ಬರುತ್ತೆ ಅಂತಲ್ಲ, ನಮ್ಮ ರಿಸ್ಕ್ ಹೆಚ್ಚಾಗುತ್ತೆ. ನಮ್ಮ ಈಗ ಫ್ಯಾಮಿಲಿಲಿ ಯಾರಿಗಾದ್ರೂ ಸ್ಟ್ರೋಕ್ ಇತ್ತು ಅಂತ ಹೇಳಿದ್ರೆ ನಾವ್ ಎಚ್ಚೆತ್ಕೊಳ್ಬೇಕಾ? ಹೌದು, ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಈಗ ತಂದೆ ತಾಯಿಗೆ ಚಿಕ್ಕ ವಯಸ್ಸಲ್ಲಿ ಸ್ಟ್ರೋಕ್ ಆಗಿದೆ, ಅವರಲ್ಲಿ ಕೆಲವೊಂದು ಕಾರಣಗಳಿತ್ತು ಅಂತ ಅನ್ಕೊಳ್ಳಿ. ನೀವು ನಿಮಗೆ ಆ ಜೀನ್ಸ್ ಬಂದಿರೋದ್ರಿಂದ ನೀವು ಅದನ್ನ ತಡೆಗಟ್ಟಲಿಕ್ಕೆ ಆಗೋದಿಲ್ಲ. ಬಟ್ ಆ ರಿಸ್ಕ್ ಅನ್ನೋದನ್ನ ನೀವು ಕಡಿಮೆ ಮಾಡ್ಕೋಬಹುದು. ಕಡಿಮೆ ಹೇಗೆ ಮಾಡ್ಕೊಳ್ಳೋದು? ಒಳ್ಳೆ ಲೈಫ್ ಸ್ಟೈಲು, ನಮಗೆ ಶುಗರ್ BP ಇದ್ರೆ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಳ್ಳೋದು, ಕೊಲೆಸ್ಟ್ರಾಲ್ ಏನಾದರೂ ಕಾಣಿಸ್ಕೊಂಡ್ರೆ ಅದನ್ನ ಕಡಿಮೆ ಮಾಡೋದು, ನಮಗೆ ಬೊಜ್ಜು ಅಥವಾ ಒಬೆಸಿಟಿ ಇದ್ರೆ ನಾವು ಸಣ್ಣ ಆಗಿ ಫಿಟ್ನೆಸ್ ಆಗೋದು, ನಿದ್ದೆ ಸರಿ ಮಾಡ್ತಾ ಇಲ್ಲ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡೋದು, ಇವೆಲ್ಲ ನಾವು ಪ್ರಿಕಾಷನ್ಸ್ ತಗೊಂಡಾಗ ನಮ್ಮ ರಿಸ್ಕ್ 10 ಪಟ್ಟು ಇದ್ರೆ ಅದನ್ನ 1 ಇಲ್ಲ 2 ಪಟ್ಟಿಗೆ ನಾವು ಕಡಿಮೆ ಮಾಡ್ತೀವಿ. ಡಾಕ್ಟರ್, ಈಗ ಸ್ಟ್ರೋಕ್ ಆದಾಗ ಇನಿಷಿಯಲಿ ಸಿಂಪ್ಟಮ್ಸ್ ಯಾವ್ದೆಲ್ಲ ಇರುತ್ತೆ ಅಂತ? ಇದು ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನಾವು ಸ್ಟ್ರೋಕ್ನ ಟ್ರೀಟ್ ಮಾಡೋದಕ್ಕೆ ಅದನ್ನ ರೆಕಗ್ನೈಸ್ ಮಾಡಿದ್ರೆ ಮಾತ್ರ ಟ್ರೀಟ್ ಮಾಡ್ಲಿಕ್ಕೆ ಆಗೋದು. ಸೊ ರೆಕಗ್ನಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಇದಕ್ಕೆ ಅಂತಾನೆ ವರ್ಲ್ಡ್ ಸ್ಟ್ರೋಕ್ ಆರ್ಗನೈಸೇಷನ್ ಒಂದು ಬಿ ಫಾಸ್ಟ್ ಅಂತ ಒಂದು ಆಕ್ರೋನಿಮ್ ಅಥವಾ ಒಂದು ಎಕ್ಸಾಮಿನೇಷನ್ ಅನ್ನು ಎಲ್ಲರೂ ಕಲಿಬೇಕು ಅಂತ ಒಂದು ಉದ್ದೇಶದ ಮೇಲೆ ಅದನ್ನ ಪ್ರಮೋಟ್ ಮಾಡಿದೆ. ಬಿ ಫಾಸ್ಟ್ ಅಂದ್ರೆ ಬಿ ಫಾರ್ ಬ್ಯಾಲೆನ್ಸ್. ಯಾರಿಗೆ ಆಗ್ಲಿ ಹಠಾತ್ ಅಂದ್ರೆ ಸಡನ್ ಆಗಿ ಬ್ಯಾಲೆನ್ಸ್ ತಪ್ಪೋದು. ಇ ಅಂದ್ರೆ ಐಸ್ ಅಂದ್ರೆ ಕಣ್ಣಿನ ನೋಟದಲ್ಲಿ ಅಥವಾ ದೃಷ್ಟಿಯಲ್ಲಿ ಏನಾದ್ರೂ ವ್ಯತ್ಯಾಸ ಆಗೋದು, ಅಥವಾ ಮೆಲ್ಗಣ್ಣು ಕಾಣಿಸ್ಕೊಳ್ಳೋದು, ಸ್ಕ್ವಿಂಟ್ ಅಂತ ಏನ್ ಹೇಳ್ತೀವಲ್ಲ, ಸಡನ್ ಆಗಿ ಬಂದಾಗ. ಎಫ್ ಅಂತ ಹೇಳಿದ್ರೆ ಫೇಸ್ನಲ್ಲಿ ವೀಕ್ನೆಸ್ ಆಗಿ ಮಾತಾಡಬೇಕಾದ್ರೆ ವಾರೆ ಹೋಗೋದು ಅಥವಾ ಫೇಸಲ್ಲಿ ಸೆನ್ಸೇಷನ್ ಹೋಗೋದು, ಅದನ್ನ ಎಫ್ ಅಂತ ಹೇಳ್ತೀವಿ. ಎ ಅಂದ್ರೆ ಆಮ್ ಅಂದ್ರೆ ಕೈ ಇರ್ಬೋದು, ಕಾಲು ಇರ್ಬೋದು. ಅದರಲ್ಲಿ ಹಠಾತ್ ಆಗಿ ಸಡನ್ ಆಗಿ ವೀಕ್ನೆಸ್ ಬಂದು ನನ್ನ ಕೈ ಎತ್ತದೆ ಹೋಗ್ಬೋದು, ಅಥವಾ ಎತ್ತಿದ್ರೂ ನನ್ನ ಕೈ ತೂಗು ಅಂದ್ರೆ ನೇತಾಡೋದು, ಅಂದ್ರೆ ವೀಕ್ನೆಸ್ ಆಗಿ ನೇತಾಡ್ಕೊಳ್ಳೋದನ್ನ ನಾವು ಎ ಅನ್ನೋ ಒಂದು ಚಿಹ್ನೆಯಿಂದ ಗುರುತಿಸ್ತೀವಿ. ಎಸ್ ಅಂದ್ರೆ ಸ್ಪೀಚ್ ಅಂದ್ರೆ ನಮ್ಮ ಮಾತಲ್ಲಿ ಏನಾದ್ರೂ ಬದಲಾವಣೆ ಆದಾಗ, ಅಂದ್ರೆ ಮಾತೇ ಇಲ್ಲದೆ ಹೋಗ್ಬೋದು, ನಾವು ಮಾತಾಡೋದು ಅವ್ರು ಅರ್ಥ ಮಾಡ್ಕೊಳ್ದೆ ಹೋಗ್ಬೋದು, ಅಥವಾ ಅವ್ರು ಮಾತಾಡೋದು ನಮ್ಗೆ ಅರ್ಥ ಆಗದೆ ಹೋಗ್ಬೋದು. ಇಲ್ಲ ಅಂದ್ರೆ ಮಾತು ತೊದಲೋದು, ಅಂದ್ರೆ ಮಾತಾಡಬೇಕಾದ್ರೆ ತೊದಲೋದು. ಈ ಎಲ್ಲಾ ಲಕ್ಷಣಗಳು ಕಂಡಾಗ ಸಡನ್ ಅನ್ನೋದನ್ನ ಹಠಾತ್ ಆಗಿ ಬಂದಿರುವಂತ ಸಿಂಪ್ಟಮ್ಸ್ನ ನಾವು ಬ್ರೈನ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಇದು ಬಂದಾಗ ಆ ಸಮಯವನ್ನು ಗುರುತಿಸೋದೇ ಟಿ ಅಂದ್ರೆ ಟೈಮ್ ಅನ್ನು ಗುರುತಿಸಿ ನಾವು ಇಮಿಡಿಯೇಟ್ ಆಗಿ ಆ ಟೈಮನ್ನು ನೋಡಿಕೊಂಡು ಎಮರ್ಜೆನ್ಸಿ ಎಲ್ಲಿದೆಯೋ, ಯಾವ ಹಾಸ್ಪಿಟ್ಲ್ ಇದೆಯೋ ಅಲ್ಲಿ ಹೋಗಿ ಇಮಿಡಿಯೇಟ್ ಆಗಿ ಚಿಕಿತ್ಸೆ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇದನ್ನು ನಾವು ಬಿ ಫಾಸ್ಟ್ ಅಂತ ಆಕ್ರೋನಿಮಲ್ಲಿ ಹೇಳ್ತೀವಿ. ಇದು ತುಂಬ ಇಂಪಾರ್ಟೆಂಟ್. ಎಲ್ಲರೂ ಮನೆಯಲ್ಲಿರೋ ಎಲ್ಲರೂ ಬಿ ಫಾಸ್ಟ್ ಅನ್ನೋದನ್ನ ಕಲ್ತಿರಬೇಕು. ಸ್ಟ್ರೋಕ್ನ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿದ ತಕ್ಷಣ ಚಿಕಿತ್ಸೆ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ನೀವೀಗ ಹೇಳಿರುವಂಥ ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ಅದನ್ನ ಐಡೆಂಟಿಫೈ ಮಾಡಿ ಹಾಸ್ಪಿಟಲ್ಗೆ ಹೋಗಬೇಕು ಅಂತ. ಡಾಕ್ಟರ್, ಈಗ ಈ ಸಿಂಪ್ಟಮ್ಸ್ ಎಲ್ಲ ನೀವು ಹೇಳಿದ್ರಲ್ವಾ, ಒಂದು ಎಷ್ಟು ಹೊತ್ತಿನ ಒಳಗೆ ಈ ಸಿಂಪ್ಟಮ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ ಒಂದು ಪರ್ಸನ್ ಅಲ್ಲಿ ಅಂತ? ನೋಡಿ, ಇದು ಹಠಾತ್ ಅಂತ ಹೇಳಿದ್ರೆ ಅಂದ್ರೆ ಸಡನ್ ಅಂತ ಹೇಳಿದ್ರೆ ಅಂದ್ರೆ ವಿತಿನ್ ಸೆಕೆಂಡ್ಸ್ ಇಲ್ಲ ಮಿನಿಟ್ಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇದು. ಓಕೆ, ಆದಾಗ ನಮ್ಗೆ ಗುರುತಿಸಕ್ಕಾಗುತ್ತೆ. ಈಗ ನಮ್ಮ ಮುಂದೆ ಯಾರು ಕೂತಿರ್ತಾರೆ, ಅವ್ರು ಮಾತಾಡ್ತಾರೆ, ಸಡನ್ ಆಗಿ ಅವ್ರು ಮಾತಾಡ್ತಾ ಇಲ್ಲ ಅಂದ್ರೆ ನಮ್ಗೆ ಏನೋ ಒಂದು ತೊಂದರೆ ಮಾತಾಡ್ತಿರೋ ಟೈಮಲ್ಲೇ ಆತರ ಆಗೋದು. ಹೌದು. ಕೆಲವೊಂದು ಸಿಚುವೇಶನ್ಸ್ ಹೇಗಾಗಿದೆ ಅಂತ ಹೇಳಿದ್ರೆ, ಈಗೆಲ್ಲ ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಮಾತಾಡ್ತಿರ್ತಾರೆ. ಮಾತಾಡಬೇಕಾದ್ರೆ ಕೆಲವರು ಅದನ್ನ ಗುರುತಿಸಿ ಹೇಳಿ ಅವ್ರ ಆಸ್ಪತ್ರೆಗೆ ಬಂದಿರೋ ಸಿಚುವೇಶನ್ ಕೂಡ ನಾವು ನೋಡಿದೀವಿ. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನಾನು ಮಾತಾಡ್ಬೇಕಾದ್ರೆ ನನ್ನ ಮಾತು ಓದಲಾಯ್ತು, ನಾನು ನಿಮ್ಮ ಹತ್ರ ಏನ್ ಮಾತಾಡ್ತಾ ಇದ್ದೀನಿ ಗೊತ್ತಾಗಿಲ್ಲ. ದಟ್ ಇಸ್ ಅ ಸಿಂಪ್ಟಮ್ ಆಫ್ ಸ್ಟ್ರೋಕ್. ಅದನ್ನು ಗುರುತಿಸ್ಕೊಂಡು ಅದು ಸ್ಟ್ರೋಕ್ ಇರಬಹುದು ಅಂತ ಸಸ್ಪಿಷನ್ ಮೇಲೆ ನಾವು ಹೋಗಿ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸ್ಟ್ರೋಕ್ ಇಲ್ಲ ಅಂತ ಅನ್ಕೊಳ್ಳೋದು ತಪ್ಪಾಗುತ್ತೆ. ಎಲ್ಲರಿಗೂ ಎಲ್ಲ ಸಿಂಪ್ಟಮ್ ಇರುತ್ತಾ? ಇಲ್ಲ. ಈ 5 ಸಿಂಪ್ಟಮ್ ಅಲ್ಲಿ ಕೆಲವರಿಗೆ ಒಂದೇ ಒಂದು ಸಿಂಪ್ಟಮ್ ಇರಬಹುದು, ಕೆಲವರಿಗೆ ಎಲ್ಲಾ ಸಿಂಪ್ಟಮ್ಸ್ ಇರಬಹುದು. ಮಾತು ತೊದಲೋದು ಮೇಜರ್ ಸಿಂಪ್ಟಮ್ ಅಂತ ಹೇಳ್ತೀರಾ? ಹೌದು, ಮಾತು ತೊದಲೋದು, ಕೈಕಾಲು ಬೀಳೋದು, ಮುಖ ಒಂದ್ ಸೈಡ್ ವಾರೆ ಹೋಗೋದು, ಕಣ್ಣಿನ ದೃಷ್ಟಿ ಹೋಗೋದು, ಇಲ್ಲ ನಡಿಬೇಕಾದ್ರೆ ಬ್ಯಾಲೆನ್ಸ್ ತಪ್ಪೋದು, ಯಾವುದೇ ಒಂದು ಈ ತರ ಒಂದು ಕಾಣಿಸ್ಕೊಂಡಾಗ, ಇದು ಅಂದ್ರೆ ಸಡನ್ ಆಗಿ ತಲೆನೋವು ಬರೋದು, ಹಿಂದೆ ಯಾವಾಗೂ ಇಲ್ಲದೆ ಇರೋಂಥ ತಲೆನೋವು ಬರೋದು, ಆ ಥರ ಒಂದು ಕಾಣಿಸ್ಕೊಂಡು ಅದು ಮೆದುಳಿಗೆ ಸಂಬಂಧಪಟ್ಟಿದೆ ಅಂತ ನಿಮಗೆ ಅನಿಸಿದ್ರೆ, ಅನ್ಲೆಸ್ ಪ್ರೂವ್ಡ್ ಅದರ್ವೈಸ್ ಇಟ್ ಈಸ್ ಸ್ಟ್ರೋಕ್. ಓಕೆ, ಆ ಸಿಂಪ್ಟಮ್ಸ್ ಅನ್ನ ನೆಗ್ಲೆಕ್ಟ್ ಮಾಡಲೇಬಾರ್ದು. ಓಕೆ, ಯೂಶಲಿ ಈಗ ಪಬ್ಲಿಕ್ ಪ್ಲೇಸ್ ಅಲ್ಲಿ ಏನಾದರೂ ಆಯ್ತು ಅಥವಾ ಮನೆಯಲ್ಲೇ ಆ ಥರ ಸ್ಟ್ರೋಕ್ ಆಯ್ತು ಅಂದಾಗ ಯಾವ ಮಿಸ್ಟೇಕ್ಸ್ನ ಮಾಡಬಾರ್ದು ಅಂತ? ಯಾಕಂದ್ರೆ ತುಂಬಾ ಜನ ಗೊತ್ತಿಲ್ಲದೇನೋ ಬೇರೆ ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ. ಅಂದ್ರೆ ಅವ್ರನ್ನ ಸಡನ್ ಆಗಿ ಅವರಿಗೆ ನೀರು ಕುಡಿಸೋವಂಥದ್ದು ಅಥವಾ ಏನೇನೋ ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ. ಸೊ ಯಾವ ಒಂದು ತಪ್ಪನ್ನ ಮಾಡಬಾರ್ದು, ಯಾವ ರೀತಿಯಾಗಿ ಅವ್ರನ್ನ ಫಸ್ಟ್ ಟ್ರೀಟ್ ಮಾಡಬೇಕು ಅಂತ? ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಈಗ ನಿಮಗೆ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರು ಇಲ್ಲ ಯಾರಿಗಾದ್ರೂ ನಿಮಗೆ ಸ್ಟ್ರೋಕ್ ಆಗಿದೆ ಅಂತ ಅನ್ಸಿದ ತಕ್ಷಣ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸ್ಟ್ರೋಕ್ ಅನ್ನು ಗುರುತಿಸಬೇಕು. ಸ್ಟ್ರೋಕ್ ಅನ್ನು ಗುರುತಿಸಿದ ನಂತರ ಟೈಮ್ ಆಫ್ ಆನ್ಸೆಟ್ ಅಂದ್ರೆ ಸ್ಟ್ರೋಕ್ ಯಾವಾಗ ಆಗಿದೆ ಅಂತ ಟೈಮನ್ನು ನೋಟ್ ಮಾಡಿ ಇಟ್ಕೋಬೇಕು. ಈ 2 ಆದ ನಂತರ ಇಮಿಡಿಯೇಟ್ ಆಗಿ ನಿಮಗೆ ಆದ್ರೆ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಥವಾ ಆಂಬ್ಯುಲೆನ್ಸ್ಗೆ ಕರೆ ಮಾಡಬೇಕು. ಇದು ಆದ ನಂತರ ಆಂಬ್ಯುಲೆನ್ಸು ಅಥವಾ ಕಾರೋ ಬರಲಿಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ನಿಮಗೆ. ಆ ಸಮಯದಲ್ಲಿ ನೀವೇನ್ ಮಾಡ್ಬೋದು, ಅವ್ರು ಡಯಾಬಿಟಿಕ್ ಆಗಿದ್ರೆ ಅವ್ರನ್ನ ಶುಗರ್ ಚೆಕ್ ಮಾಡಿ ಅವ್ರಿಗೆ ಲೋ ಶುಗರ್ ಆಗಿದೆಯಾ ಅಂತ ನೋಡ್ಕೋಬೇಕು. ಇಲ್ಲ ಅವ್ರ ಪಲ್ಸ್
ಅಥವಾ ಅವ್ರ BP ಮನೇಲಿ ಯಾವುದಾದ್ರೂ ಒಂದು ಇನ್ಸ್ಟ್ರೂಮೆಂಟ್ ಇದ್ರೆ ಅದನ್ನು ಮೆಷರ್ ಮಾಡಿ ಅದು ಸರಿ ಇದೆಯೋ ಇಲ್ವೋ ಅಂತ ನೋಡ್ಕೋಬೇಕು. ಮತ್ತು ಅವ್ರು ಏನಾದರೂ ಮೆಡಿಸಿನ್ಸ್ ಆಲ್ರೆಡಿ ತೊಗೊಳ್ತಾ ಇದ್ರೆ, ಹಾರ್ಟ್ಗೋ ಇಲ್ಲ ಬೇರೆ ಏನಕ್ಕೋ ಅದ್ರ ಮೆಡಿಸಿನ್ ತೊಗೊಳ್ತಾ ಇದ್ರೆ ಅದನ್ನು ಒಂದು ಲಿಸ್ಟ್ ಮಾಡ್ಕೊಳ್ಳೋದು ಅಥವಾ ಅವ್ರ ಫೈಲನ್ನು ಎತ್ತಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಆ ಡಾಕ್ಟರ್ ಎಮರ್ಜೆನ್ಸಿಲಿ ಅದನ್ನು ಕೇಳಬಹುದು. 4ನೇದು ಏನಪ್ಪ ಅಂತ ಹೇಳಿದ್ರೆ, ಯಾರಿಗಾದ್ರೂ ಸ್ಟ್ರೋಕ್ ನಮ್ಮ ಮುಂದೆ ಆದಾಗ ಫಸ್ಟ್ ಡಾಕ್ಟರ್ ಈಸ್ ದ ಫ್ಯಾಮಿಲಿ ಆರ್ ದ ಫ್ರೆಂಡ್ ಅಂತ ಹೇಳ್ತೀವಿ. ಅವರು ಅಲ್ಲಿ ಫಸ್ಟ್ ಏಡ್ನ ಸ್ಟಾರ್ಟ್ ಮಾಡ್ಕೋಬಹುದು. ಫಸ್ಟ್ ಏಡ್ ಅಂದ್ರೆ ಯಾವ ತರ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಎವ್ರಿ ಮಿನಿಟ್ ಕೌಂಟ್ಸ್. ದಟ್ ಇಸ್ ಅ ಥೀಮ್ ಫ್ರಮ್ ದಿ ವರ್ಲ್ಡ್ ಸ್ಟ್ರೋಕ್ ಗೋಲ್ಡನ್ ಅವರ್ ಅಂತ ಹೇಳ್ತಾರಲ್ಲ ಅದನ್ನ. ಈಗ ಅದನ್ನ ನಾವೇನ್ ಮಾಡ್ಬೇಕು, ಯಾರಾದ್ರೂ ಕೂತಿದ್ರೆ ಅವ್ರನ್ನ ಮಲಗಿಸ್ಬೇಕು. ಮಲಗಿಸಿದಾಗ ಮೆದುಳಿಗೆ ರಕ್ತ ಚಲಾವಣೆ ಹೆಚ್ಚಾಗುತ್ತೆ. ತಲೆಯನ್ನು ಎತ್ತಿ ಮೇಲಿಡೋದು ಮಾಡಬಾರ್ದು. ಆಮೇಲೆ ಮೆದುಳಿಗೆ ಸ್ಟ್ರೆಸ್ ಆಗುವಂತ ಕೆಲಸ ಅವ್ರಿಗೆ ಕೊಡಬಾರ್ದು. ಅಂದ್ರೆ ಮೆದುಳಿನ ಕೆಲಸವನ್ನು ನಾನು ಕಡಿಮೆ ಮಾಡ್ತಾ ಇದ್ದೀನಿ. ಕಡಿಮೆ ಮಾಡಿದಾಗ ಅದರ ರಕ್ತ ರಿಕ್ವೈರ್ಮೆಂಟ್ ಕಡಿಮೆ ಆದಾಗ ನಮಗೆ ಉಂಟಾಗೋ ಡ್ಯಾಮೇಜ್ ಕಡಿಮೆ ಆಗುತ್ತೆ. ಇಷ್ಟು ಫಸ್ಟ್ ಏಡ್ ನೀವು ಮಾಡಿಕೊಂಡು ಅವರಿಗೆ ನೀವು ಬಾಯಲ್ಲಿ ಯಾವುದೇ ಮೆಡಿಸಿನ್ ಕೊಡಬಾರದು. ಪರ್ಟಿಕ್ಯುಲರ್ಲಿ ಬ್ಲಡ್ ಥಿನ್ನರ್ ಅಂತ ಹೇಳ್ತೀವಿ, ಅಂದ್ರೆ ಆಸ್ಪಿರಿನ್ ನೀವು ಕೇಳಿರ್ಬೇಕು. ಈ ಒಂದು ಬ್ಲಡ್ ಥಿನ್ನರ್ಸ್ ನೀವು ಕೊಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಕೆಲವೊಂದು ಚಿಕಿತ್ಸೆ ಮಾಡೋದ್ರಲ್ಲಿ ನಮಗೆ ತಪ್ಪಾಗುತ್ತೆ. ಅದರಿಂದ ನೀವು ಯಾವುದೇ ಮೆಡಿಸಿನ್ ಕೊಡೋದಿರಾ ಒಂದು 10 ಇಲ್ಲ 15 ನಿಮಿಷದಲ್ಲಿ ನಿಯರೆಸ್ಟ್ ಹಾಸ್ಪಿಟಲ್ ರೀಚ್ ಆಗುವಂತ ಗೋಲ್ನ ಇಟ್ಕೊಂಡು ನೀವು ಇದೆಲ್ಲ ಫಸ್ಟ್ ಏಡ್ ಮಾಡಬೇಕಾಗುತ್ತೆ ಅಂತ ನಾನು ಜನರಿಗೆ ಹೇಳ್ತೇನೆ. ಓಕೆ, ಸಾಮಾನ್ಯವಾಗಿ ಏನೇ ಆಗಿ ಅಂದ್ರೆ ಹೆಲ್ತ್ ಇಶ್ಯೂಸ್ ಆಗಿ ತಲೆ ತಿರುಗಿ ಬಿದ್ರು ಅಥವಾ ಸ್ಟ್ರೋಕ್ ಆಯಿತು, ಹಾರ್ಟ್ ಪ್ರಾಬ್ಲಮ್ ಆಯಿತು ಅಂದಾಗ ಫಸ್ಟಿಗೆ ಕೆಲವ್ರು ಮಾಡೋದೇನು ಅಂದ್ರೆ ಮಲಗಿಸ್ತಾರೆ, ಮಲಗಿಸಿ ನೀರೇನಾದ್ರೂ ಕೊಡ್ತಾರೆ. ಸೊ ಅದು ಕೊಡಬಹುದಾ ಕೊಡಬಾರ್ದಾ ಅಂತ? ಕೊಡಬಹುದು, ಅವ್ರಿಗೇನೋ ನೀರ್ ಬೇಕಂತ ಕೊಡ್ಬೋದು. ಬಟ್ ಯಾರಿಗಾದ್ರೂ ನುಂಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ನಾವು ಕೊಡುವಂತ ಪದಾರ್ಥನ ಅವ್ರು ನುಂಗಕ್ ಆಗ್ತಿಲ್ಲ ಅಂದ್ರೆ ಕೊಡದೇ ಇರೋದೇ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ಅವ್ರ ಬಾಯಲ್ಲಿ ನುಂಗಿರೋವಂಥ ನೀರು ಅಥವಾ ಊಟ ಅಥವಾ ಏನೋ ಒಂದು ಕೊಟ್ಟಿರ್ಬೋದು ನೀವು, ಅದು ನಮಗೇನಾದ್ರೂ ಲಂಗ್ಸಿಗೆ ಹೋದ್ರೆ, ಶ್ವಾಸಕೋಶಕ್ಕೆ ಹೋದ್ರೆ ಆಸ್ಪಿರೇಷನ್ ನ್ಯೂಮೋನಿಯಾ ಅಂತ ಹೇಳ್ತೀವಿ, ಅಂದ್ರೆ ನ್ಯೂಮೋನಿಯಾ ಆಗ್ಬಿಡುತ್ತೆ. ಆದ್ರಿಂದ ಅಥವಾ ಅವ್ರಿಗೆ ಉಸಿರಾಟದಲ್ಲಿ ಕಷ್ಟ ಆಗ್ಬೋದು. ಅದರಿಂದ ಅವಶ್ಯಕತೆ ಇಲ್ಲದೆ ಇರಬೇಕಾದ್ರೆ ಕೊಡದೇ ಇರೋದೇ ಒಳ್ಳೇದು ಅಂತ ಹೇಳ್ತೀನಿ. ಓಕೆ, ಸೊ ಕೊಡದೇ ಇರೋದೇ ಬೆಸ್ಟ್ ಅಂತ. ಸೊ ಎಷ್ಟು ಅವರ್ ಒಳಗಡೆ ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗತ್ತೆ ಅಂದ್ರೆ ಟೈಮ್ ಇಂಥದ್ದೇ ಹೇಳೋದಕ್ಕಾಗತ್ತಾ ಅಂತ? ಈ ವರ್ಷದ ವರ್ಲ್ಡ್ ಸ್ಟ್ರೋಕ್ ಆರ್ಗನೈಸೇಷನ್ ವರ್ಲ್ಡ್ ಸ್ಟ್ರೋಕ್ ಡೇಗೆ ಥೀಮ್ ಇಸ್ ಎವ್ರಿ ಮಿನಿಟ್ ಕೌಂಟ್ಸ್ ಅಂತ ಹೇಳಿದ್ರೆ ಪ್ರತಿ ನಿಮಿಷ ನಮ್ಗೆ ಇಂಪಾರ್ಟೆಂಟ್. ಸೊ ನೀವು ಎಷ್ಟು ಜಲ್ದಿ ಆಸ್ಪತ್ರೆಗೆ ರೀಚ್ ಆಗ್ತಿರೋ ಅಷ್ಟು ಜಲ್ದಿ ನಿಮಗೆ ಚಿಕಿತ್ಸೆ ಶುರು ಮಾಡಬಹುದು. ಸೊ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ, ಅಂದ್ರೆ ಫಸ್ಟ್ 3 to 4.5 hours ಸ್ಟ್ರೋಕ್ ಆದ ನಂತರ ಯಾರೇ ಆಗಲಿ ಆಸ್ಪತ್ರೆಗೆ ರೀಚ್ ಆದಾಗ ಕೆಲವೊಂದು ಟೆಸ್ಟ್ ಎಲ್ಲ ಮಾಡಿ ಅವರಿಗೆ ಆ ಒಂದು ಅನುಕೂಲವಾದಂಥ ಒಂದು ಮೆಡಿಸಿನ್ ಕೊಡ್ಲಿಕ್ಕೆ ಆಗುತ್ತಾ ಇಲ್ವಾ ಅಂತ ನಾವು ನೋಡೋದು ತುಂಬ ಇಂಪಾರ್ಟೆಂಟ್. ಇದಕ್ಕಿಂತ ಮೊದಲು ಒಂದು ವಿಷಯ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ ಎಲ್ಲಾ ಸ್ಟ್ರೋಕ್ಗೂ ನಾವು ಮೆಡಿಸಿನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಸ್ಟ್ರೋಕ್ ಅಲ್ಲಿ 2 ಟೈಪ್ ಇರುತ್ತೆ. ಒಂದು ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಅದರಲ್ಲಿ ರಕ್ತನಾಳ ಬಂದ್ ಆಗ್ಬಿಟ್ಟಿರುತ್ತೆ. ಈ ರಕ್ತನಾಳ ಬಂದ್ ಆಗಿರುವಂತ ಸ್ಟ್ರೋಕ್ ಯೂಶಲಿ ನಾವು 80% ಆಫ್ ಕೇಸಸ್ ಅಲ್ಲಿ ನೋಡ್ತೇವೆ. ಈ ರಕ್ತನಾಳ ಬಂದ್ ಆಗಿದ್ರೆ ಅದನ್ನು ಓಪನ್ ಮಾಡ್ಲಿಕ್ಕೆ ನಾವು ಕ್ಲಾಟ್ ಬಸ್ಟರ್ ಮೆಡಿಸಿನ್ ಅಂತ IV ಅಲ್ಲಿ ಕೊಡಬಹುದು. ಇನ್ನು 20 ಶತಮಾನದಲ್ಲಿ ನಮಗೆ ಹೆಮೊರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಹೆಮೊರೇಜಿಕ್ ಸ್ಟ್ರೋಕ್ ಅಂದ್ರೆ ರಕ್ತನಾಳ ಒಡೆದೋಗ್ಬಿಟ್ಟಿರುತ್ತೆ. ರಕ್ತನಾಳ ಒಡೆದೋಗಿದ್ರೆ ನಾವು ಕ್ಲಾಟ್ ಬಸ್ಟರ್ ಮೆಡಿಸಿನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಯಾವ ಟೈಪ್ ಸ್ಟ್ರೋಕ್ ಆಗಿದೆ ಅಂತ ನೋಡ್ಕೊಳ್ಳೋದಕ್ಕೆ ಆಸ್ಪತ್ರೆಗೆ ರೀಚ್ ಆದಾಗ ಡಾಕ್ಟರ್ ಎಮರ್ಜೆನ್ಸಿಲಿ ಇರೋರು CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ ಅನ್ನು ಮಾಡಿ ಯಾವ ಟೈಪ್ ಸ್ಟ್ರೋಕ್ ಇದೆ, ನಿಮಗೆ ಕ್ಲಾಟ್ ಆಗಿದೆಯಾ, ಬಂದ್ ಆಗಿದೆಯಾ, ಅದನ್ನ ಓಪನ್ ಮಾಡ್ಲಿಕ್ಕೆ ನಮ್ಮ ಕೈಯಲ್ಲಿ ಔಷಧಿ ಕೊಡೋಕೆ ಆಗುತ್ತಾ ಇಲ್ವಾ ಅಂತ ನೋಡ್ತಾರೆ. ಈಗ ನಾವು IV ಥ್ರಾಂಬೋಲೈಸ್ ಅಂತ ಏನ್ ಹೇಳ್ತೀವಲ್ಲ, ಇದನ್ನ ನಾವು ಫಸ್ಟ್ 3 to 4.5 hours ಟೈಮ್ ಅಲ್ಲಿ ಕೊಟ್ರೆ ಮಾತ್ರನೇ ಅದರಿಂದ ನಮಗೆ ಉಪಯೋಗ ಆಗುತ್ತೆ. 4.5 hours ಆದ ನಂತರ ನಾವು ಕೊಟ್ರೆ ಅದರಿಂದ ನಮಗೆ ಉಪಯೋಗ ಆಗುವಂತ ಲಕ್ಷಣಗಳು ತುಂಬಾ ಕಡಿಮೆ. ಸ್ಟ್ರೋಕ್ ಅಲ್ಲಿ ಹೇಳಿದ್ರಿಗೆ 2 ಟೈಪ್ ಇದೆ ಅಂತ, ಇದರಲ್ಲಿ ಜಾಸ್ತಿ ಡೇಂಜರಸ್ ಇದು ಅಂತ ಹೇಳೋದಿಕ್ಕಾಗುತ್ತಾ? ಡೇಂಜರಸ್ ಅಂತಲ್ಲ, ಡೇಂಜರಸ್ ಅನ್ನೋದಕ್ಕಿಂತ ಎಷ್ಟರ ಮಟ್ಟಿಗೆ ಮೆದುಳು ಇನ್ವಾಲ್ವ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಮೆದುಳು ಇನ್ವಾಲ್ವ್ ಆಗಿದೆ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಹೆಮೊರೇಜಿಕ್ ಸ್ಟ್ರೋಕ್ ಅನ್ನೋದು ತುಂಬಾ ಡೇಂಜರಸ್. ಯಾಕಂದ್ರೆ ಅದು ಹೈ BP, ಯೂಶಲಿ ಹೈ BP ಇಂದ ಆಗುತ್ತೆ ಅಥವಾ ರಕ್ತನಾಳ ಒಡೆದೋಗಿ ಆ ಥರ ಆಗುತ್ತೆ. ಸೊ ನಿಮ್ಗೆ ಗೊತ್ತಿದೆ, ಮೆದುಳು ಒಂದು ಕ್ಲೋಸ್ ಕಂಪಾರ್ಟ್ಮೆಂಟ್ ಅಲ್ಲಿ ನೀವು ಸ್ವಲ್ಪ ನೀರು ಹಾಕಿದ್ರು ಪ್ರೆಷರ್ ತಡ್ಕೊಳಕ್ ಆಗೋದಿಲ್ಲ. ಸೊ ರಕ್ತನಾಳ ಒಡೆದೋಗಿದೆ, ಹೈ ಪ್ರೆಷರ್ ಇದೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಪ್ರೆಷರ್ ಇರುತ್ತೆ ತಲೆ ಒಳಗಡೆ. ಅವಾಗ ನಮಗೆ ಭಯಂಕರ ಹೆಡ್ಡೇಕ್ ಆಗಿ ನಾವು ಅನ್ಕಾನ್ಷಿಯಸ್ ಆಗಿ ಬೀಳೋದು ಅಥವಾ ಕೈ ಕಾಲು ಬಿದ್ದೋಗೋದು, ಫಿಟ್ಸ್ ಬರೋದೆಲ್ಲ ಆಗುತ್ತೆ. ಹೆಮೊರೇಜ್ ಸ್ಟ್ರೋಕ್ ಸಿವಿಯರಿಟಿಯಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಲಿಮಿಟೆಡ್ ಇರುತ್ತೆ. ಅಂದರೆ ನಾವು BP ಕಡಿಮೆ ಮಾಡ್ಕೊಳ್ಳೋದು, ಪ್ರೆಷರ್ ಕಡಿಮೆ ಮಾಡ್ಕೊಳ್ಳೋದು ಅಷ್ಟೇ ಟ್ರೀಟ್ಮೆಂಟ್ ಆಗಿರುತ್ತೆ. ಬಟ್ ಇಸ್ಕಿಮಿಕ್ ಸ್ಟ್ರೋಕಲ್ಲಿ ರಕ್ತನಾಳ ಬಂದ್ ಆಗಿರೋದ್ರಿಂದ ಅದನ್ನು ಓಪನ್ ಮಾಡಿದ್ರೆ ಸಾಕು, ನಮಗೆ ನಮ್ಮ ರಕ್ತ ಕಣಗಳು ಅಂದರೆ ಬ್ರೈನ್ ಸೆಲ್ಸ್ ಏನಿದಾವಲ್ಲ ಅದು ಚೇತರಿಸ್ಕೊಳ್ತವೆ. ಸೊ ಅದು ಇಂಪಾರ್ಟೆಂಟ್. ಅದಕ್ಕೆ ನಮಗೆ 80 ಶತಮಾನದಲ್ಲಿ ಇಸ್ಕಿಮಿಕ್ ಸ್ಟ್ರೋಕ್ ಆಗಿರೋದ್ರಿಂದ ಇದಕ್ಕೆ ಟ್ರೀಟ್ಮೆಂಟ್ ಇರೋದ್ರಿಂದ ಇದನ್ನು ಗುರುತಿಸೋದೇ ತುಂಬ ಇಂಪಾರ್ಟೆಂಟ್.
BP ಶುಗರ್ ಇದ್ದವರಿಗೆ ಸ್ಟ್ರೋಕ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ಅವರಿಗೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ. ಈಗ ನೀವು ರಿಸ್ಕ್ಸ್ ಅಂತ ಕೇಳ್ತಾ ಇದ್ರೆ, ಈಗ ನಮ್ಮಲ್ಲಿ ಒಂದು 7-8 ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಸ್ಟ್ರೋಕ್ ಆಗ್ಲಿಕ್ಕೆ. ಓಕೆ, ನಂಬರ್ 1 ರೀಸನ್ಸ್ ಅಂದ್ರೆ ತುಂಬಾ ಜಾಸ್ತಿ ಯಾರಲ್ಲಿ ಹೆಚ್ಚಿಗೆ ಸ್ಟ್ರೋಕ್ ಆಗ್ಬೋದು ಅಂದ್ರೆ ಅದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಏಜ್ ಅಲ್ಲಿ ನಾನು ಹೇಳಿದೆ ನಿಮಗೆ ಶುಗರ್, BP, ಕೊಲೆಸ್ಟ್ರಾಲ್, ಆಲ್ಕೋಹಾಲ್, ಸ್ಮೋಕಿಂಗ್, ಹಾರ್ಟ್ ಪ್ರಾಬ್ಲಮ್ಸ್ ಇವೆಲ್ಲ ಇದ್ದಾಗ ನಮಗೆ ಒಂದಷ್ಟು ರಿಸ್ಕ್, 1.5 to 2 times ಮೋರ್ ರಿಸ್ಕ್ ಅಂತ ಹೇಳ್ತೀವಿ. ಅದು ಏಜ್ ನ ಮಟ್ಟಿಗೆ ಹೋಗುತ್ತೆ. ಅದು ಈಗ ಯಾರಿಗಾದ್ರೂ ಮಿಡಿತ ಅಂದ್ರೆ ಹಾರ್ಟ್ ಬೀಟ್ ಅಲ್ಲಿ ವೇರಿಯೇಷನ್ ಅಂತ ಹೇಳ್ತೀವಿ, ಅದನ್ನ ನಾವು ಏಟ್ರಿಯಲ್ ಫಿಬ್ರಿಲೇಷನ್ ಅಂತ ಹೇಳ್ತೀವಿ. ಅದು ತುಂಬಾ ವಯಸ್ಸಾಗಿರೋಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅಂತವರಲ್ಲಿ ರಿಸ್ಕ್ ಆಫ್ ಸ್ಟ್ರೋಕ್ ಇಸ್ ಟು ದ ಟ್ಯೂನ್ ಆಫ್ ಅಬೌಟ್ 5 to 10 times ಮೋರ್ ದೆನ್ ನಾರ್ಮಲ್ ಪಾಪ್ಯುಲೇಷನ್. ಮತ್ತೆ ನನ್ನ ರಕ್ತನಾಳ ಏನಿರುತ್ತೆ ಇಲ್ಲಿ ಅದನ್ನ ನಾವು ಕೆರೋಟಿಡ್ ಆರ್ಟರಿ ಅಂತ ಹೇಳ್ತೀವಿ. ಅದ್ರ ಒಳಗಡೆ ಕೊಲೆಸ್ಟ್ರಾಲ್ ಪ್ಲಾಕ್ಸ್ ಅಂತ ಹೇಳ್ತೀವಿ, ಅಂದ್ರೆ ಅದು ಹೋಗಿ ಡೆಪಾಸಿಟ್ ಆಗಿ ಅದು ತುಂಬಾ ನ್ಯಾರೋ ಆಗ್ಬಿಟ್ಟಿದೆ, ರಕ್ತ ಚಲಾವಣೆ ಸರಿ ಆಗ್ತಾ ಇಲ್ಲ ಅಂದ್ರೆ ಅವ್ರಿಗೂ ತುಂಬಾ ಹೈ ರಿಸ್ಕ್ ಇರುತ್ತೆ. ಸೊ ಏಟ್ರಿಯಲ್ ಫಿಬ್ರಿಲೇಷನ್ ಮತ್ತೆ ಕೆರೋಟಿಡ್ ಸ್ಟೀನೋಸಿಸ್ ಈ 2 ಕಾರಣಗಳು ನಮ್ಮ ರಿಸ್ಕ್ ಅನ್ನು 10 ಪಟ್ಟು ಹೆಚ್ಚು ಮಾಡುತ್ತೆ. ಡಯಾಬಿಟೀಸ್, ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್, ಸ್ಮೋಕಿಂಗ್, ಆಲ್ಕೋಹಾಲ್ ಇಂದ ನಮಗೆ 2 ರಿಂದ 3 ಪಟ್ಟು ಮಾತ್ರ ಸ್ಟ್ರೋಕ್ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಈ 2 ಕಾರಣಗಳು ಏಟ್ರಿಯಲ್ ಫಿಬ್ರಿಲೇಷನ್, ಕೆರೋಟಿಡ್ ಸ್ಟೀನೋಸಿಸ್ 10 ಪಟ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ. ನನಗೆ 0.1% ರಿಸ್ಕ್ ಇದೆ ಅಂದ್ರೆ ನಿಮಗೇನಾದ್ರೂ ಕಾಯಿಲೆ ಇದ್ರೆ ನಿಮಗೆ 10% ರಿಸ್ಕ್ ಇರುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್, ಈ 2ನ್ನ ಗುರುತಿಸಿ ಅದನ್ನ ಟ್ರೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ BP ಶುಗರ್ ಕಂಟ್ರೋಲ್ ಅಲ್ಲಿ ಇರೋದು ಕೂಡ ಮುಖ್ಯ ಆಗುತ್ತೆ ಅದ್ರ ಜೊತೆಗೆ. ತುಂಬಾ ಮುಖ್ಯ. ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಡಾಕ್ಟರ್ ನೀವು, ನಿದ್ದೆ ತುಂಬಾ ಮುಖ್ಯ ಆಗುತ್ತೆ. ನಿದ್ದೆ ಕಡಿಮೆ ಮಾಡಿದ್ರು ಕೂಡ ಚಾನ್ಸಸ್ ಇರುತ್ತೆ ಸ್ಟ್ರೋಕ್ ಆಗುವಂಥದ್ದು. ಸೊ ಈ ಸ್ಟ್ರೋಕ್ಗೂ ನಿದ್ದೆಗೂ ಹೇಗೆ ಕನೆಕ್ಷನ್ ಇದೆ, ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ನೋಡಿ, ಈಗ ಬ್ರೈನ್ ಇಸ್ ಒನ್ ಆಫ್ ದಿ ಹೈಲಿ ಮೆಟಬಾಲಿಕ್ ಆರ್ಗನ್. ಅಂದ್ರೆ ಬ್ರೈನ್ ರಿಕ್ವೈರ್ಮೆಂಟ್ 24 ತಾಸು ಕೆಲಸ ಮಾಡ್ತಾ ಇರುತ್ತೆ. ಸೊ ಯಾವುದೇ ಒಂದು ಆರ್ಗನ್ ಕೆಲಸ ಮಾಡುತ್ತೆ ಅಂದ್ರೆ ಅದ್ರ ವೇಸ್ಟ್ ಪ್ರಾಡಕ್ಟ್ಸ್ ತುಂಬಾ ಹೆಚ್ಚಿಗೆ ಇರುತ್ತೆ. ಸೊ ಬ್ರೈನ್ಗೆ ಏನಪ್ಪಾ ಅಂತ ಹೇಳಿದ್ರೆ ದಿನ ಎಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಅದರಲ್ಲಿ ಉಂಟಾಗುವ ವೇಸ್ಟ್ ಅನ್ನು ಹೊರಗೆ ತೆಗಿಬೇಕಂದ್ರೆ ಅದಕ್ಕೆ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ಆ ರೆಸ್ಟ್ ಅನ್ನೋದು ಸಿಗೋದು ಬೇರೆ ನಿದ್ದೆಯಲ್ಲಿ ಮಾತ್ರನೇ. ಸೊ ನಿದ್ದೆ ಅನ್ನೋದು ಒಂಥರ ರೀಜನರೇಟಿವ್ ಪ್ರೋಸೆಸ್ ಇನ್ ದ ಬ್ರೈನ್. ಆ ನಿದ್ದೆ ಮಾಡಿದಾಗ ಆ ವೇಸ್ಟ್ ಪ್ರಾಡಕ್ಟ್ಸ್, ರೀಜನರೇಷನ್, ಮೆಮರಿ ಸ್ಟೋರೇಜ್ ಇವೆಲ್ಲ ಅಂಶಗಳು ಬ್ರೈನ್ ಅಲ್ಲಿ ಆಗೋದು ನಿದ್ದೆಯಲ್ಲಿ ಮಾತ್ರ. ಅದರಿಂದ 6 to 8 hours ಆಫ್ ಸ್ಲೀಪ್ ಇಸ್ ಕಂಪಲ್ಸರಿ ಫಾರ್ ಎನಿವನ್. ಅದಾದಾಗ ಮಿನಿಮಮ್ ಅಂದ್ರೆ 6 ಗಂಟೆ ನಿದ್ದೆ ಮಾಡಲೇಬೇಕು, 6 ರಿಂದ 8 ಗಂಟೆ ಮಾಡಲೇಬೇಕು. ಇದು ಮಾಡದೇ ಇರಬೇಕಾದ್ರೆ ಬ್ರೈನ್ಗೆ ಸ್ಟ್ರೆಸ್ ಹೆಚ್ಚಾಗಿ ನಮಗೆ BP ಬರ್ಬೋದು. ಸ್ಲೀಪ್ ಆಪ್ನಿಯಾ ಅಂತ ಹೇಳ್ತೀವಿ, ಅಂದ್ರೆ ನಾವು ನಿದ್ದೆ ಮಾಡಬೇಕಾದ್ರೆ ಗೊರಕೆ ಹೊಡೆಯೋದು ಕೇಳಿರ್ತಿರಲ್ಲ ನೀವು. ಗೊರಕೆ ಹೊಡೆಯೋದು ಎಲ್ಲರೂ ಅನ್ಕೊಳ್ತಾರೆ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತ. ಆಕ್ಚುಲಿ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾ ಇಲ್ಲ. ಗಾಳಿ ಹೋಗೋವಂಥ ಒಂದು ಏನು ಪ್ಯಾಸೇಜ್ ಇದೆಯಲ್ಲ ಅದು ಚಿಕ್ಕದಾಗಿರೋದ್ರಿಂದ ಅದು ಸೌಂಡ್ ಬರ್ತಾ ಇದೆ ಅಂತ ಅರ್ಥ. ಅದು ಚಿಕ್ಕದಾಗಿರೋದ್ರಿಂದ ಮೆದುಳಿಗೆ ಆಕ್ಸಿಜನ್ ಕಡಿಮೆ ಆದಾಗ ಮೆದುಳಲ್ಲಿ ಕೆಲವೊಂದು ಚೇಂಜಸ್ ಆಗಿ ನಮಗೆ ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಮತ್ತು ಮೆಮರಿ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆಗಳು ಇರುತ್ತೆ. ಅದರಿಂದ ನಿದ್ದೆ ತುಂಬ ಇಂಪಾರ್ಟೆಂಟ್. ಸ್ಲೀಪ್ ಈಸ್ ದ ಫೌಂಡೇಶನ್ ಆಫ್ ಆಲ್ ಹೆಲ್ತ್. ಬೇರೆ ಎಲ್ಲ ಹೆಲ್ತ್ಗೂ ಫೌಂಡೇಶನ್ ಕೊಡೋದೇ ಸ್ಲೀಪ್. ಸೊ ನಿದ್ದೆ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಕಾಯಿಲೆ ಕಡಿಮೆ ಇರುತ್ತೆ. ಸೊ ನಮಗೆ ದಿನ ಪೂರ್ತಿ ಏನು ಸ್ಟ್ರೆಸ್ ಇರುತ್ತೆ ಅಥವಾ ನಮ್ಮ ವರ್ಕ್ ಪ್ರೆಷರ್ ಇರುತ್ತೆ, ಸೊ ಅದೆಲ್ಲವನ್ನ ಹೀಲ್ ಮಾಡೋದೇ ನಿದ್ದೆ. ಕರೆಕ್ಟ್. ಸೊ ಅದಕ್ಕೆ ಅದನ್ನ ನಾವು ಫಸ್ಟ್ ಇಂಪ್ರೂವ್ ಮಾಡ್ಕೊಂಡ್ರೆ ನಮ್ಮ ಎಲ್ಲ ಹೆಲ್ತ್, ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಮತ್ತೆ ಅದಕ್ಕೆ ದುಡ್ಡು ಕೊಡ್ಬೇಕು ಅಂತ ಏನಿಲ್ಲ, ಅಂದ್ರೆ ಡಯಟ್ ಮಾಡ್ಬೇಕು, ಜಿಮ್ಗೆ ಹೋಗ್ಬೇಕು, ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಏನೂ ಇಲ್ಲ. ಸೊ ಇಟ್ಸ್ ಅ ಫ್ರೀ ಆಫ್ ಕಾಸ್ಟ್. ಕರೆಕ್ಟ್. ಬಟ್ ಸ್ಟಿಲ್ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ಸಿಟಿ ಲೈಫಲ್ಲಿ ಎಸ್ಪೆಷಲಿ ನಾವ್ ಎಲ್ಲದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ ಎಕ್ಸೆಪ್ಟ್ ಫುಡ್ ಅಂಡ್ ಸ್ಲೀಪ್. ಸೊ ಸ್ಲೀಪ್ ಅನ್ನೋಂಥದ್ದು ತುಂಬಾನೇ ಮುಖ್ಯ ಆಗುತ್ತೆ. ಪರ್ಟಿಕ್ಯುಲರ್ಲಿ ಯಂಗ್ಸ್ಟರ್ಸ್, ತುಂಬಾ ಕೆಲಸ ಮಾಡುವಂತ ಯಂಗ್ಸ್ಟರ್ಸ್, ನಾನು ಹೇಳಿದ್ನಲ್ಲ ಅವ್ರಿಗೆ ಏನು ಕಾರಣ ಇರೋದಿಲ್ಲ, ಶುಗರ್, BP, ಥೈರಾಯ್ಡ್ ಏನೂ ಇರೋದಿಲ್ಲ, ಹಾರ್ಟ್ ಪ್ರಾಬ್ಲಮ್ ಇರೋಲ್ಲ, ಹ್ಯಾಬಿಟ್ಸ್ ಇರೋದಿಲ್ಲ. ಡಾಕ್ಟರ್ ನಂಗೆ ಏನು ಹ್ಯಾಬಿಟ್ಸ್ ಇಲ್ಲ ಅಂತಾರೆ, ಬಟ್ ನಿದ್ದೆ ಮಾಡ್ತಿರಲ್ಲ. ಅವ್ರು ಯಾವಾಗ ನಿದ್ದೆ ಮಾಡೋದಿಲ್ವೋ ಅವ್ರಿಗೆ ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಆದ್ರಿಂದ ನಿದ್ದೆ ಅನ್ನೋದೇ ಒಂದು ಮೆಡಿಸನ್. ನಿದ್ದೆಯಲ್ಲೂ ರಾತ್ರಿ ನಿದ್ದೆನೇ ಮಾಡ್ಬೇಕಂತ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೈಟ್ ಶಿಫ್ಟ್ ಮಾಡ್ತಾರೆ, ಡೇ ಮಲಗ್ತಾರೆ, ಅಥವಾ 3 ಗಂಟೆ ತನಕ ಡ್ಯೂಟಿ ಇರುತ್ತೆ, ಅಂದ್ರೆ ನೈಟ್ 3 ಗಂಟೆ ತನಕ ಡ್ಯೂಟಿ ಇರುತ್ತೆ, ಅದಾದ್ಮೇಲೆ ಬೆಳಗಿನ ಜಾವ ಮಲಗ್ತಾರೆ, 11 ಗಂಟೆಗೆ ಹೇಳ್ತಾರೆ. ಸೊ ನಿದ್ದೆ ಮಾಡೋದಕ್ಕೂ ಟೈಮ್ ಮುಖ್ಯ ಆಗುತ್ತಾ ಅಂತ ನೋಡಿ. ಅದನ್ನ ನಾವು ಹೆಂಗ್ ಕ್ಯಾಟಗರೈಸ್ ಮಾಡ್ಬೋದು ಅಂದ್ರೆ ಯಾವ್ದು ಬೆಸ್ಟ್ ಅಂತ ಹೇಳ್ಬೋದು. ಯಾವ್ದು ಬೆಸ್ಟ್? ನಾವು ಹುಟ್ಟದಾಗ ಹೇಗೆ ನಿದ್ದೆ ಮಾಡ್ತಿರ್ತೀವೋ ಆ ಥರ ನಿದ್ದೆ ಮಾಡೋದೇ ಬೆಸ್ಟ್. ಓಕೆ, ಕೆಲವೊಂದು ಅನಿವಾರ್ಯ ಕಾರಣಗಳಿಂದ, ಅಂದ್ರೆ ನೀವು ಬೇರೆ ಒಂದು ಟೈಮಿಂಗ್ ಕೆಲಸ ಮಾಡ್ತಿರ್ಬೋದು, US ಕಂಪನಿಗೆ, ಅಥವಾ ನಿಮ್ಮ ಕೆಲಸ ಶಿಫ್ಟ್ ಇಂದ ಕೆಲಸ ಆಗ್ತಿರ್ಬೋದು, ಆ ಸಮಯದಲ್ಲಿ ಕೆಲವೊಂದು ಬದಲಾವಣೆ ಆಗುತ್ತೆ. ಬಟ್ ನಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಫಿಲಮ್ ನೋಡೋದಕ್ಕೋ, ಮೂವೀಸ್ ನೋಡೋದಕ್ಕೋ, ಇಲ್ಲ ಸೋಷಿಯಲ್ ಮೀಡಿಯಲ್ಲಿ ಇರೋದಕ್ಕೋ ಆ ಒಂದು ಕಾರಣಕ್ಕೆ ನೀವು ನಿದ್ದೆ ಕೇಳಿಸ್ಕೊಳ್ತಾ ಇದ್ದೀರಾ ಅಂದ್ರೆ ತಪ್ಪಾಗುತ್ತೆ. ಸೊ ನ್ಯಾಚುರಲ್ ಸ್ಲೀಪ್ ಇಸ್ ಆಲ್ವೇಸ್ ನ್ಯಾಚುರಲ್. ಬಾಡಿ ಹೇಗಿರುತ್ತೆ ಅಪ್ಪ ಅಂತ ಹೇಳಿದ್ರೆ ನಿದ್ದೆಯಲ್ಲಿ ಕೆಲವೊಂದು ಹಾರ್ಮೋನಲ್ ಚೇಂಜಸ್, ಕೆಲವೊಂದು ಮೆಟಬಾಲಿಕ್ ಚೇಂಜಸ್ ಆಗುತ್ತೆ. ಅದನ್ನ ನಾವು ತಪ್ಪಿಸಿದಾಗ
ಅದು ಏರಾಪೇರಿ ಆಗುತ್ತೆ. ಏರಾಪೇರಿ ಆದಾಗ ಇಟ್ಸ್ ಅನ್ ಇನ್ವಿಟೇಷನ್ ಫಾರ್ ಮೋರ್ ಡಿಸೀಸಸ್. ಅದರಿಂದ ನ್ಯಾಚುರಲ್ ಟೈಮಲ್ಲಿ ನಿದ್ದೆ ಮಾಡೋದು ಈಸ್ ದ ಬೆಸ್ಟ್. ಬೆಸ್ಟ್ ಆಗದೆ ಇರಬೇಕಾದ್ರೆ ಬೆಸ್ಟ್ ಆಗೋದನ್ನ ಟ್ರೈ ಮಾಡೋದು ಇಂಪಾರ್ಟೆಂಟ್. ಓಕೆ, ಸೊ ನೈಟ್ ಟೈಮಲ್ಲಿ ನಿದ್ದೆ ಮಾಡುವಂಥದ್ದು ಬೆಸ್ಟ್ ಅಂತ. ಇಟ್ಸ್ ಅ ಬೆಸ್ಟ್ ಥಿಂಗ್. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವುದೆಲ್ಲ ಇರುತ್ತೆ ಸ್ಟ್ರೋಕ್ ಆದವರಿಗೆ ಅಂತ ಅದ್ರ ಬಗ್ಗೆ ತಿಳಿಸಿ. ಓಕೆ, ಈಗ ಸ್ಟ್ರೋಕ್ ಅಲ್ಲಿ 2 ತರ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಒಂದು ಎಮರ್ಜೆನ್ಸಿ ಟ್ರೀಟ್ಮೆಂಟ್, ಅಂದ್ರೆ ಫಸ್ಟ್ ಗೋಲ್ಡನ್ ಅವರ್ಸ್ ಅಂತ ನಾನು ಏನ್ ಹೇಳಿದ್ನಲ್ವಾ, 24 ತಾಸು ಅಂತ ಹೇಳೋಣ. 24 ಅವರ್ಸ್ ಅಲ್ಲಿ ಯಾರಾದ್ರೂ ಸ್ಟ್ರೋಕ್ ಹಾಸ್ಪಿಟಲ್ಗೆ ರೀಚ್ ಆದಾಗ ಫಸ್ಟ್ 3 to 4.5 ಅವರ್ಸ್ ಅಲ್ಲಿ ಅವ್ರು ರೀಚ್ ಆಗಿ ಅವ್ರಿಗೆ ಇಸ್ಕಿಮಿಕ್ ಸ್ಟ್ರೋಕ್ ಅಂದ್ರೆ ರಕ್ತನಾಳ ಬಂದಾಗಿದೆ, ನಿಮಗೆ ಆ ರಕ್ತನಾಳ ತೆಗಿಯೋದ್ರಿಂದ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ IV ಇಂಜೆಕ್ಷನ್ ನಲ್ಲಿ ನಾವು ಒಂದು ಥ್ರಾಂಬೋಲಿಸ್ ಕ್ಲಾಟ್ ಬಸ್ಟಿಂಗ್ ಮೆಡಿಸಿನ್ ಅನ್ನೋದನ್ನ ಕೊಡಬಹುದು. 4 ತಾಸು ಆದ ನಂತರ ಹೋದವರಿಗೆ ಆಪ್ಷನ್ಸ್ ಇದೆಯೋ ಇಲ್ವೋ, ಆಪ್ಷನ್ಸ್ ಇದೆ. ಕೆಲವೊಮ್ಮೆ ಬ್ರೈನ್ ಅಂದ್ರೆ ಈಗ ಟೈಮ್ ಪ್ಲಸ್ ಟಿಶ್ಯೂ ಅಂತ ಹೇಳ್ತೀವಿ, ಅಂದ್ರೆ ಬ್ರೈನ್ ಇನ್ನೂ ಅದನ್ನ ಸೇವ್ ಮಾಡುವಂಥ ಸಾಧ್ಯತೆಗಳು ನಮಗೆ ಸ್ಕ್ಯಾನಿಂಗ್ ಅಲ್ಲಿ ಕಾಣಿಸ್ಕೊಂಡಾಗ ನಾವು ಅದನ್ನ ಎಕ್ಸ್ಟ್ರಾ ಅಂದ್ರೆ ಒಂದು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ನಾವು ಅದನ್ನ ಥ್ರಾಂಬೋಲೈಸ್ ಮಾಡ್ತೇವೆ. ಇವೆರಡು ಆಗದೆ ಇರಬೇಕಾದ್ರೆ ಮೆಕ್ಯಾನಿಕಲ್ ಅಂತ ಹೇಳ್ತೀವಿ. ಮೆಕ್ಯಾನಿಕಲ್ ಅಂದ್ರೆ ಒಂದು ಕೊಕ್ಕಿ, ಒಂದು ವೈರ್ ಮೂಲಕ ಹಾರ್ಟ್ಗೆ ಹೇಗೆ ಆಂಜೋ ಮಾಡ್ತಾರೆ ಅದೇ ತರ ಬ್ರೈನಿಗೆ ಆಂಜೋ ಮಾಡಿ ಆ ಕೊಕ್ಕಿನ ಆ ಕ್ಲಾಟ್ ಅಲ್ಲಿ ಪಾಸ್ ಮಾಡಿ ಆ ಕ್ಲಾಟ್ ನ ತೆಗಿಲಿಕ್ಕೆ ಟ್ರೈ ಮಾಡ್ತೀವಿ. ಅದನ್ನ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ. ಇದನ್ನ ನಾವು 12 ತಾಸು ತನಕ ಮಾಡಬಹುದು, ಕೆಲವೊಂದು 24 ಅವರ್ಸ್ ತನಕ ಮಾಡಬಹುದು. ಅಂದ್ರೆ ಫಸ್ಟ್ 24 ಅವರ್ಸ್ ಇಸ್ ದ ಗೋಲ್ಡನ್ ಪೀರಿಯಡ್. ಅದರಲ್ಲೂ ಎಷ್ಟು ಜಲ್ದಿ 1 hour 2 hour 3 hours ಇದೆ ತುಂಬಾ ಒಳ್ಳೇದು ನಮಗೆ. ಬೈ ಚಾನ್ಸ್ ಈಗ ಫಸ್ಟ್ 24 ಅವರ್ಸ್ ಮುಗೀತು, ನಮಗೆ ಎಲ್ಲ ಟ್ರೀಟ್ಮೆಂಟ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಟಾರ್ಗೆಟ್ ನಮಗೆ ಏನಪ್ಪಾ ಅಂದ್ರೆ 2 ಅಂಶಗಳು. ಒಂದು, ನಮಗಾಗಿರುವಂತ ನಷ್ಟನ ರಿಕವರ್ ಮಾಡ್ಕೊಳ್ಳೋದು, ಅದನ್ನ ನಾವು ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾನು ಅದನ್ನೇ ಕೇಳಬೇಕು ಅಂತಿದ್ದೆ. 2ನೇ ಅಂಶ ಏನಪ್ಪಾ ಅಂದ್ರೆ ಒಂದು ಸಲ ನಮಗೆ ಸ್ಟ್ರೋಕ್ ಆದ್ರೆ ಡೆಫಿನೆಟ್ ಆಗಿ ಮತ್ತೊಂದು ಸ್ಟ್ರೋಕ್ ಆಗುವ ರಿಸ್ಕ್ ಇದ್ದೇ ಇರುತ್ತೆ. ನೀವು ಟ್ರೀಟ್ಮೆಂಟ್ ಮಾಡಿದ್ರು ಮಾಡದೇ ಆದ್ರಿಂದ ಕೆಲವೊಂದು ಮೆಡಿಸಿನ್ಸ್, ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ ಮಾಡಿಫಿಕೇಶನ್ಸ್, ಕೆಲವೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅನ್ನೋದನ್ನ ನಾವು ಕಂಟಿನ್ಯೂಸ್ ಲೈಫ್ ಲಾಂಗ್ ತಗೊಳ್ಳಕ್ಕೆ ಹೇಳ್ತೀವಿ. ಅದಕ್ಕೆ ಸ್ಟ್ರೋಕ್ ಪ್ರಿವೆಂಟಿವ್ ಮೆಡಿಕೇಶನ್ಸ್ ಅಂದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ, ಶುಗರ್ ಕಡಿಮೆ ಮಾಡಲಿಕ್ಕೆ, BP ಕಡಿಮೆ ಮಾಡಲಿಕ್ಕೆ, ಪ್ಲಸ್ ಒಂದು ಬ್ಲಡ್ ಥಿನ್ನರ್ ಅನ್ನೋ ಮೆಡಿಸಿನ್ ನಾವು ಕಂಟಿನ್ಯೂಸ್ ಆಗಿ ಕೊಡಬೇಕಾಗತ್ತೆ. ಈಗ ಯಾರಾದ್ರೂ ದಪ್ಪ ಇರ್ತಾರೆ ಅನ್ಕೊಳ್ಳಿ, ಅವ್ರಿಗೆ ವೆಯ್ಟ್ ಲಾಸ್ ಮಾಡಿ, ಯಾರಾದ್ರೂ ನಿದ್ದೆ ಸರಿ ಮಾಡ್ತಾ ಇಲ್ಲ ಅಂದ್ರೆ ನಿದ್ದೆ ಚೆನ್ನಾಗಿ ಮಾಡಿ, ಯಾರಾದ್ರೂ ತುಂಬ ಸ್ಟ್ರೆಸ್ ಇದೆ ಅಂದರೆ ಕಡಿಮೆ ಮಾಡ್ಕೊಳ್ಳಿ. ಈ ಎಲ್ಲ ಫ್ಯಾಕ್ಟರ್ಸ್ನ ಕಡಿಮೆ ಮಾಡಿದಾಗ ನಮ್ಮ ರಿಸ್ಕ್ ಫ್ಯೂಚರಲ್ಲಿ ಕಡಿಮೆ ಆಗುತ್ತೆ. ಸೊ ಅದರಿಂದ ಒಂದು ಆಗಿರೋ ನಷ್ಟನ ರಿಕವರ್ ಮಾಡ್ಕೋಬೇಕು, ಇನ್ನೊಂದು ಮತ್ತೊಂದ್ಸಲ ಸ್ಟ್ರೋಕ್ ಆಗ್ದಂಗೆ ನೋಡ್ಕೊಳ್ಳೋದಕ್ಕೆ ನಾವು ಪ್ರಿಕಾಷನ್ ತಗೋಬೇಕಾಗುತ್ತೆ. ಓಕೆ, ಹಾಗಾದ್ರೆ ಕೊಲೆಸ್ಟ್ರಾಲ್ ಅಥವಾ ಬಾಡಿ ವೇಟ್ ಜಾಸ್ತಿ ಇದ್ದವರಿಗೆ ಸ್ಟ್ರೋಕ್ ಆಗುವಂತ ರಿಸ್ಕ್ ಜಾಸ್ತಿ ಇರುತ್ತೆ ಅಂದ್ರೆ ನೀವು ಹೇಳಿದಾಗ ನನಗೆ ಆ ಕ್ವೆಶ್ಚನ್ ಕೇಳಿ. ಹೌದು, ಅದಕ್ಕೆ ನಾವು ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ ಯಾರಾದ್ರೂ ಅಡ್ಮಿಟ್ ಆದಾಗ. ಅಂದ್ರೆ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಇದೆಯಾ, ಥೈರಾಯ್ಡ್, ಶುಗರ್ ಇದೆಯಾ, ನಮಗೆ ಲಿವರ್ ಕಿಡ್ನಿ ಪ್ರಾಬ್ಲಮ್ಸ್ ಇದೆಯಾ, ಮತ್ತೆ ಹಾರ್ಟಿನ ಮಿಡಿತನ್ನ ಮೆಷರ್ ಮಾಡಲಿಕ್ಕೆ ನಾವು ಹೋಲ್ಟರ್ ಮಾನಿಟರಿಂಗ್ ಎಕೋ ಅಂತ ಮಾಡ್ತೇವೆ. ಮತ್ತೆ ರಕ್ತನಾಳಗಳು ಹೇಗಿದೆ, ಅದರೊಳಗಡೆ ಕೊಲೆಸ್ಟ್ರಾಲ್ ಕೂತಿದೆಯೋ ಅಂತ ನೋಡ್ಕೊಳ್ಳೋದಕ್ಕೆ ಡಾಪ್ಲರ್, ಆಂಜಿಯೋಗ್ರಾಮ್ ಅಂತ ಹಲವಾರು ಟೆಸ್ಟ್ಗಳು ಇರುತ್ತೆ. ಈ ಟೆಸ್ಟ್ಗಳನ್ನೆಲ್ಲ ಡಾಕ್ಟರ್ ಉಪಯೋಗಿಸ್ಕೊಂಡು ಇವರಿಗೆ ರಿಸ್ಕ್ ಎಷ್ಟಿದೆ ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಾರೆ. ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಾವು ಲೋ ಕ್ಯಾಟಗರಿಲಿ ಇದೀವ, ಆವರೇಜ್ ಕ್ಯಾಟಗರಿ ಇದೀವ, ಹೈ ಕ್ಯಾಟಗರಿಲಿ ಇದೀವ ಅಂತ ನೋಡಿಕೊಂಡು ಮ್ಯಾಕ್ಸಿಮಮ್ ಪ್ರಿಕಾಷನ್ ತಗೊಳ್ಳಿಕ್ಕೆ ಡಾಕ್ಟರ್ ಸಹಾಯ ಮಾಡ್ತಾರೆ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ರಿಹ್ಯಾಬಿಲಿಟೇಷನ್ ಅಂತ ನಾವು ಮಾತಾಡೋದಾದ್ರೆ ಅದ್ರ ಬಗ್ಗೆ ಮಾತಾಡೋದಾದ್ರೆ ಒಂದ್ಸತಿ ಸ್ಟ್ರೋಕ್ ಆಯಿತು ಒಂದು ಪರ್ಸನಿಗೆ ಅಂತ ಹೇಳಿದ್ರೆ ಅವರನ್ನ ಕಂಪ್ಲೀಟ್ ಕ್ಯೂರ್ ಅಥವಾ ಮೊದಲಿನ ತರ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ? ಎಸ್, ಆಗುತ್ತೆ, ಆಗೋದಿಲ್ಲ ಅಂತ 2 ಆನ್ಸರ್ ಹೇಳ್ತೀನಿ ನಾನು. ಆಗುತ್ತೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ಮಾತಾಡ್ದಂಗೆ ಯಾರಾದ್ರೂ ವಿತಿನ್ ಗೋಲ್ಡನ್ ಅವರ್ ಸ್ಟ್ರೋಕ್ ಆಯ್ತು, ಆಸ್ಪತ್ರೆಗೆ ರೀಚ್ ಆದ್ರು, ಆ ಆಸ್ಪತ್ರೆಯಲ್ಲಿ ಸ್ಟ್ರೋಕ್ನ ಫೆಸಿಲಿಟಿ ಇದ್ದು ನೀವು ಅದನ್ನ ಟ್ರೀಟ್ಮೆಂಟ್ ತಗೊಂಡಾಗ ಇಮಿಡಿಯೇಟ್ ಆಗಿ ರಿಕವರ್ ಆಗಿರೋರು ತುಂಬಾ ಜನನ ನಾವು ನೋಡಿದ್ದೇವೆ. ವಿತಿನ್ 24 hours ರಿಕವರ್ ಆಗಿ ನಮ್ಮ ಮನೆಗೆ ನಡ್ಕೊಂಡು ಹೋಗಿದ್ದಾರೆ. ಟ್ರೀಟ್ಮೆಂಟ್ ತಗೊಂಡು. ಹೌದು. ಸೊ ಇದು ಟ್ರೀಟ್ಮೆಂಟ್ ರಿಲೇಟೆಡ್ ಫುಲ್ ರಿಕವರಿ ಅಂತ ಹೇಳ್ತೀವಿ. ಅದರಿಂದ ಸ್ಟ್ರೋಕ್ ನ ಗುರುತಿಸಿ ಟೈಮ್ ಸರಿಯಾಗಿ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತ ಹೇಳ್ತೀವಿ. ಅಂದ್ರೆ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂದ್ರೆ ಚಿಕ್ಕ ಒಂದು ಕ್ಲಿನಿಕ್ ಹೋದ್ರೆ ನಿಮ್ಗೆ ಟ್ರೀಟ್ಮೆಂಟ್ ಸಿಗದೆ ಹೋಗ್ಬೋದು. ನ್ಯೂರಾಲಜಿಸ್ಟ್ ಇರಬೇಕು, ಸ್ಟ್ರೋಕ್ ಟ್ರೀಟ್ಮೆಂಟ್ ಅವೈಲೇಬಲ್ ಇರಬೇಕು, ಆ ಹಾಸ್ಪಿಟಲಲ್ಲಿ CT ಸ್ಕ್ಯಾನ್ MRI ಫೆಸಿಲಿಟಿ ಇರಬೇಕು, ಮತ್ತೆ ಅಲ್ಲಿರುವಂಥ ಎಮರ್ಜೆನ್ಸಿ ಡಾಕ್ಟರ್ಸ್ಗೆ ಆ ಕ್ಲಾಟ್ ಬಸ್ಟರ್ ಅಥವಾ ಮ್ಯಾಜಿಕ್ ಮೆಡಿಸಿನ್ ಅಂತ ಏನು ಹೇಳ್ತೀವಲ್ಲ ಅದು ಕೊಡುವಂಥ ಟ್ರೈನಿಂಗ್ ಇರಬೇಕು. ಈ ಹಾಸ್ಪಿಟಲ್ ಇರುವಂಥ ಹಾಸ್ಪಿಟಲ್ ನಾವು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತ ಹೇಳ್ತೀವಿ. ನೀವು ಈ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ನ ಗುರುತಿಸಿ ಮೊದಲೇ ಇಟ್ಕೊಂಡಿರೋದು ತುಂಬ ಇಂಪಾರ್ಟೆಂಟ್. ನೀವು ಇದನ್ನು ಗುರುತಿಸಿದಿರಾ ಬೇರೆ ಒಂದು ಸಣ್ಣ ಆಸ್ಪತ್ರೆಗೆ ಹೋದಾಗ ನಿಮ್ಗೆ ಟ್ರೀಟ್ಮೆಂಟ್ ಸಿಗದೇ ಇದ್ರೆ ನೀವು ಟೈಮನ್ನು ವೇಸ್ಟ್ ಮಾಡ್ತೀರಾ. ಅಂದರೆ ಎವ್ರಿ ಮಿನಿಟ್ ಕೌಂಟ್ಸ್. ಆ ವೇಸ್ಟ್ ಮಾಡಿದಾಗ ಡಾಕ್ಟರ್ ಅಲ್ಲಿಂದ ನಮ್ಮಲ್ಲಿ ಟ್ರೀಟ್ಮೆಂಟ್ ಇಲ್ಲ, ಇಲ್ಲಿ ನೀವು ಬೇರೆ ಕಡೆ ಹೋಗಿ ಅಂತ ಕಳಿಸಿದಾಗ ಬ್ಯಾಂಗ್ಳೂರ್ ಅಂತ ಕಡೆ ಟ್ರಾಫಿಕಲ್ಲಿ ನೀವು ಮತ್ತೆ ಹೋಗಿ ಮತ್ತೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಡಿಲೇ ಆಗುತ್ತೆ. ಸೊ ಡಿಲೇ ಆದಾಗ ನಿಮ್ಮ ರಿಕವರಿ ಡಿಲೇ ಆಗುತ್ತೆ. ಸೊ ಅದರಿಂದ
ಒಂದು ಆಸ್ಪತ್ರೆನ ಗುರುತಿಸಿ ಅಲ್ಲಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಅಂದ್ರೆ ಅಲ್ಲಿಗೆ ರೀಚ್ ಆಗಿ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಂಡ್ರೆ ಕಂಪ್ಲೀಟ್ ರಿಕವರಿ ಇಸ್ ಪಾಸಿಬಲ್ ವಿತ್ ಇನ್ ಎ ಡೇ ಆರ್ 2. ಬೈ ಚಾನ್ಸ್ ನಮಗೆ 1-2 ದಿವಸದಲ್ಲಿ ರಿಕವರಿ ಆಗಿಲ್ಲ ಅಂತ ಅನ್ಕೊಳ್ಳಿ, ಆಗದೆ ಇರಬೇಕಾದ್ರೆ ರಿಕವರಿ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ನಾವು ಟ್ರೀಟ್ಮೆಂಟ್ಸ್ ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಈಗ ಒಂದು ಪೇಷಂಟ್ ವಿತಿನ್ 10 ಅವರ್ಸ್ ಅಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಇನ್ನೊಬ್ಬರು 3 ದಿವಸ ಆದ ನಂತರ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಆದ ನಂತರ ಅವ್ರಿಗೆ ಸ್ಟ್ರೋಕ್ ಅಂತ ಗುರುತಿಸಕ್ಕೆ ಆಗಿರಲ್ಲ. ಗೊತ್ತಾಗೋದಿಲ್ಲ, ಯಾಕಂದ್ರೆ ಕೆಲವರು ಮೂಢನಂಬಿಕೆಯಿಂದನೋ ಅಥವಾ ಬೇರೆ ಕಡೆ ಹೋಗಿ ಬೇರೆ ಒಂದು ಆಲ್ಟರ್ನೇಟ್ ಟ್ರೀಟ್ಮೆಂಟ್ ಮಾಡಿಕೊಂಡು ಅಥವಾ ಸ್ಟ್ರೋಕ್ ಅಂತ ಅವ್ರಿಗೆ ಗೊತ್ತಾಗ್ದೇನೆ ಅವರು ಅಲ್ಲೇ ಇದ್ದುಕೊಂಡು ಈ ತರ ಕೆಲವೊಂದು ಸನ್ನಿವೇಶಗಳು ನಾವು ನೋಡಿದೀವಿ ಆಲ್ರೆಡಿ. ಸ್ಟ್ರೋಕ್ ಆಗಿ 3 ದಿನ ಆದ್ಮೇಲೆ ಬರ್ತಾರೆ. ಈಗ ಸ್ಟ್ರೋಕ್ US ಅಲ್ಲಿ ಆಗಿದೆ, ಅಲ್ಲಿ ಟ್ರೀಟ್ಮೆಂಟ್ ಕಾಸ್ಟ್ಲಿ ಅಂತ ಹೇಳಿ ಅಲ್ಲಿ ಫ್ಲೈಟ್ ಹಿಡ್ಕೊಂಡು ಇಂಡಿಯಾಗೆ ಬರೋದು. ಸೊ ಸ್ಟ್ರೋಕ್ ಆದಾಗ ಸಿಂಪ್ಟಮ್ಸ್ ನೋಡಿಕೊಂಡು ಅವಧಿ ಅಂತ ಏನು ಹೇಳ್ತೀವಲ್ಲ, ಡ್ಯೂರೇಷನ್, ಯಾರು ಕಡಿಮೆ ಅವಧಿಯಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ತಾರೋ ಅಥವಾ ಯಾರು ಹೆಚ್ಚು ಅವಧಿ ತಗೊಂಡು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ತಾರೋ ಅವರಲ್ಲಿ ರಿಕವರಿ ಚಾನ್ಸಸ್ ತುಂಬಾ ಡಿಫ್ರೆಂಟ್ ಇರುತ್ತೆ. ಕಡಿಮೆ ಟೈಮಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ಮಾಡಿರೋರಿಗೆ ರಿಕವರಿ ಸಂಪೂರ್ಣವಾಗಿ ಆಗೋ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುತ್ತೆ. ಇವರಲ್ಲೂ ಆಗುತ್ತೆ, ಬಟ್ ಲೇಟ್ ಆಗ್ಬೋದು ಅಥವಾ ಪಾರ್ಷಿಯಲ್ ಅಂತ ಹೇಳ್ತೀವಿ, ಅಂದ್ರೆ ಸ್ವಲ್ಪ ರಿಕವರಿ ಆಗಿ ಸ್ವಲ್ಪ ರಿಕವರಿ ಆಗದೆ ಹೋಗ್ಬೋದು. ಅದರಿಂದ ಸಮಯ ತುಂಬಾ ಇಂಪಾರ್ಟೆಂಟ್, ಪ್ಲಸ್ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಫಸ್ಟ್ 24 ಅವರ್ಸ್ ಟ್ರೀಟ್ಮೆಂಟ್ ಮುಗೀತು, ಅದಾದ ನಂತರ ರಿಹ್ಯಾಬಿಲಿಟೇಷನ್ ಅಂತ ನಾವು ಏನು ಹೇಳ್ತೀವಲ್ಲ, ಆ ರಿಹ್ಯಾಬಿಲಿಟೇಷನ್ ಅನ್ನೋದನ್ನ ನಾವು ಪ್ಲಾನ್ ಮಾಡಬೇಕು, ಅಂದ್ರೆ ಒಂದು ಪ್ರೋಟೋಕಾಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಎಲ್ಲ ಜನರಿಗೂ ಸ್ಟ್ರೋಕ್ ಒಂದೇ ಥರ ಇರೋದಿಲ್ಲ. ಕೆಲವರಿಗೆ ಮಾತಿನ ಪ್ರಾಬ್ಲಮ್ ಇರ್ಬೋದು, ಕೆಲವರಿಗೆ ಕೈಕಾಲು ಪ್ರಾಬ್ಲಮ್ ಇರ್ಬೋದು, ಕೆಲವರಿಗೆ ಮೆಮರಿ ಪ್ರಾಬ್ಲಮ್ ಇರ್ಬೋದು, ಕೆಲವರಿಗೆ ದೃಷ್ಟಿ ಪ್ರಾಬ್ಲಮ್, ಕೆಲವರಿಗೆ ಬ್ಯಾಲೆನ್ಸ್ ಪ್ರಾಬ್ಲಮ್. ಎಲ್ಲರಿಗೂ ಫಿಸಿಯೋಥೆರಪಿ ಚೇಂಜ್ ಆಗುತ್ತೆ, ಎಲ್ಲರಿಗೂ ಒಂದೇ ಥರ ಫಿಸಿಯೋಥೆರಪಿ ಮಾಡೋದಿಲ್ಲ. ಆದ್ದರಿಂದ ನಮಗಾಗಿರುವಂಥ ನಷ್ಟನ ಗುರುತಿಸ್ಕೊಂಡು ಇದಕ್ಕೆ ತಕ್ಕಂಗೆ ಸ್ಪೆಷಲಿಸ್ಟ್ ಇರ್ತಾರೆ, ಅದನ್ನು ನಾವು ಫಿಸಿಯೋಥೆರಪಿಸ್ಟ್ ಅಂತ ಹೇಳ್ತೀವಿ. ಅವರು ಅದನ್ನು ಒಂದು ಪ್ರೋಟೋಕಾಲ್ ಮಾಡಿ ಇವರಿಗೆ ಈ ಥರ ಒಂದು ಟ್ರೀಟ್ಮೆಂಟ್ ಮಾಡಿದಾಗ ಉಪಯೋಗ ಆಗುತ್ತೆ ಅಂತ ಅವರು ಒಂದು ಪ್ಲಾನ್ ಮಾಡಿ ಅದನ್ನು ಮಾಡೋದ್ರಿಂದನೇ ನಮಗೆ ತುಂಬ ಇಂಪಾರ್ಟೆಂಟ್. ಇಲ್ಲಾಂದರೆ ಬ್ಲೈಂಡ್ ಆಗಿ ನೀವು ಒಂದು ಕೈ ಕಾಲು ಆಡಿಸ್ಬಿಡೋದು ಮತ್ತೆ ನಡೆಸ್ಬಿಡೋದು ಮಾಡಿದ್ರೆ ರಿಕವರಿ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಯಾವ್ದ್ರಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಫಸ್ಟ್ ಫೈಂಡ್ ಔಟ್ ಮಾಡಿ ಅದಾದ್ಮೇಲೆ ಅದಕ್ಕೆ ರಿಹ್ಯಾಬಿಲಿಟೇಷನ್ ಮಾಡ್ಬೇಕಾಗುತ್ತೆ ಅಂತ. ಡಾಕ್ಟರ್, ಹಾಗಿದ್ರೆ ಈಗ ರಿಹ್ಯಾಬಿಲಿಟೇಷನ್ ನೀವು ಹೇಳಿದ್ರಿ ಕಂಪ್ಲೀಟ್ ಆಗಿ ಕ್ಯೂರ್ ಆಗಬಹುದು, ಆಗದೆ ಇರುವಂತಹ ಚಾನ್ಸಸ್ ಕೂಡ ಇರುತ್ತೆ ಅಂತ. ಸ್ಟ್ರೋಕ್ ಅಲ್ಲೂ ಆಗ್ಲೇ ಹೇಳಿದ್ರಿ ಎಲ್ಲರಿಗೂ ಒಂದೇ ರೀತಿ ಸ್ಟ್ರೋಕ್ ಆಗೋದಿಲ್ಲ ಅಂತ. ಸೊ ಸ್ಟ್ರೋಕ್ ಆಗೋದ್ರ ಮೇಲೆ ರಿಹ್ಯಾಬಿಲಿಟೇಷನ್ ಡಿಪೆಂಡ್ ಆಗಿರುತ್ತಾ? ಹೌದು. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ಸ್ಟ್ರೋಕ್ ಬೇರೆ ಕಣ್ಣಿಗೆ ಹೊಡೆದಿರ್ಬೋದು, ಬಾಯಿಗೆ ಇಲ್ಲ ಬ್ಯಾಲೆನ್ಸ್ ಹೊಡೆದಿರ್ಬೋದು. ಈಗ ಕಣ್ಣಿಗೆ ಸ್ಟ್ರೋಕ್ ಹೊಡೆದಿದೆ ಅಂತ ಹೇಳಿದ್ರೆ ನಾವು ಕೈ ಕಾಲಿಗೆ ಎಕ್ಸರ್ಸೈಸ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ, ಆಯ್ತಾ. ಈಗ ನಮಗೆ ಬಾಯಿಗೆ ಮಾತ್ರ ಸ್ಟ್ರೋಕ್ ಹೊಡೆದಿದೆ, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಬಾಯಿ ಮಾತ್ರ ಸೊಟ್ಟೆಗೆ ಹೋಗಿದೆ ಅಂತ ಅನ್ಕೊಳ್ಳಿ, ಬೇರೆ ಎಲ್ಲ ಚೆನ್ನಾಗಿದೆ ಅನ್ಕೊಳ್ಳಿ. ಅವಾಗ ನಾವು ಏನ್ ಮಾಡಬೇಕು, ಟಾರ್ಗೆಟೆಡ್ ಥೆರಪಿ ಅಂದ್ರೆ ಮಾತಾಡಿಸ್ಲಿಕ್ಕೆ ಸ್ಪೀಚ್ ಥೆರಪಿ ಅಂತ ಹೇಳ್ತೀವಿ, ಅದಕ್ಕೆ ಅಂತ ಸ್ಪೆಷಲಿಸ್ಟ್ ಇರ್ತಾರೆ. ಮತ್ತೆ ಫೇಸ್ ವೀಕ್ ಆಗಿದ್ರೆ ಫಿಸಿಯೋಥೆರಪಿಸ್ಟ್ ಆ ಫೇಸ್ ಅಲ್ಲಿ ವೀಕ್ ಆಗಿರೋದನ್ನ ಮಾತ್ರ ಸ್ಟಿಮ್ಯುಲೇಟ್ ಮಾಡಿ ಅದನ್ನ ಸ್ಟ್ರೆಂತ್ ನ ಇಂಪ್ರೂವ್ ಮಾಡ್ತಾರೆ. ಸೊ ನಮ್ಮಲ್ಲಿ ಆಗಿರೋ ನಷ್ಟನ ಗುರುತಿಸಿ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಮಾಡೋದೇ ಇಂಪಾರ್ಟೆಂಟ್. ಓಕೆ. ಸೊ ಸ್ಪೀಚ್ ಥೆರಪಿ ಅಂತ ಬಂದಾಗ ಎಲ್ಲರಿಗೂ ಅದು ವರ್ಕ್ ಆಗುತ್ತೆ. ಈಗ ಮಾತಾಡೋಕ್ಕೆ ಕಷ್ಟ ಆಗುವಂತ 1-2-3 ಜನ ಇದ್ದಾರೆ ಅಂದಾಗ ಅವರು ರಿಕವರಿ ಆ 3 ಜನರಲ್ಲೂ ಕೂಡ ರಿಕವರಿ ಒಂದೇ ತರ ಆಗುತ್ತೆ ಅಂತ ಹೇಳೋದಿಕ್ಕಾಗತ್ತಾ, ಅಥವಾ ಅದು ವೇರಿ ಆಗಬಹುದಾ? ಹೇಗೆ? ವೇರಿ ಆಗಬಹುದು. ಕೆಲವರು ಜಲ್ದಿ ರಿಕವರ್ ಆಗ್ಬೋದು, ಕೆಲವರು ಲೇಟ್ ಆಗಿ ರಿಕವರ್ ಆಗ್ಬೋದು. ರಿಕವರಿ ಈಗ ಕೆಲವರು ಕೇಳ್ತಾರೆ ನಮ್ಗೆ, ಡಾಕ್ಟರ್ ನೀವು ಹೇಳ್ತಾ ಇದ್ದೀರಾ ಸ್ಟ್ರೋಕ್ ಆಗಿದೆ, ಮೆದುಳು ಡ್ಯಾಮೇಜ್ ಆಗ್ಬಿಟ್ಟಿದೆ, ಮತ್ತೆ ಅವ್ರು ಹೇಗೆ ರಿಕವರ್ ಆಗ್ತಾರೆ ಅಂತ ಕೇಳ್ತಾರೆ ನಮಗೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಬ್ರೈನ್ ಅನ್ನೋದು ಒಂದು ಮಿರಾಕಲ್ ಆರ್ಗನ್. ಇದುವರೆಗೂ ಬ್ರೈನ್ ಅನ್ನು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿರುವಂಥ ಸೈಂಟಿಸ್ಟ್ ಯಾರೂ ಇಲ್ಲ. ಬ್ರೈನಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ, ಬ್ರೈನ್ ನಾವು ಆಲ್ಮೋಸ್ಟ್ ಒಂದು 10% ಮಾತ್ರ ನಾವು ನಮ್ಮ ದಿನಚರಿಗೆ ಯೂಸ್ ಮಾಡ್ತೇವೆ. ಮಿಕ್ಕಿದ 90% ಅನ್ನೋ ಬ್ರೈನು ರಿಸರ್ವ್ ಆಗಿರುತ್ತೆ ಅಥವಾ ಬೇರೆ ಕನೆಕ್ಷನ್ಸ್ ಮಾತ್ರ ಇರುತ್ತೆ. ಈಗ ಒಂದು 10 ಜನದಲ್ಲಿ 3 ಜನಕ್ಕೆ ಮಾತ್ರ ಡ್ಯಾಮೇಜ್ ಆಗಿದೆ ಅಂದರೆ ಇನ್ನು 7 ಜನ ಏನಿರ್ತಾರಲ್ಲ ಆ ಕೆಲಸವನ್ನು ಕಾಂಪನ್ಸೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅದನ್ನು ನಾವು ನ್ಯೂರೋನಲ್ ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಅಂದರೆ ಈಗ ನನ್ನ ಕೈ ಬಿದ್ದೋಗಿದೆ ಸ್ಟ್ರೋಕ್ ಆದ ನಂತರ, ಒಂದು 3 ತಿಂಗಳಾದ ನಂತರ ನಾನು ನಡೀತಾ ಇರ್ತಾನೆ ಅಂದರೆ ಈ ಒಂದು ಫಂಕ್ಷನ್ನ ಬೇರೆ ಒಂದು ನ್ಯೂರಾನ್ಸ್, ಪಕ್ಕದಲ್ಲಿರೋ ನ್ಯೂರಾನ್ಸ್ ಆಗಿರ್ಬೋದು, ಇಲ್ಲ ಸ್ವಲ್ಪ ದೂರದಲ್ಲಿರುವಂಥ ಬ್ರೈನಲ್ಲಿರೋ ನ್ಯೂರಾನ್ಸ್ ಅದನ್ನು ಫಂಕ್ಷನ್ ಟೇಕ್ ಓವರ್ ಮಾಡ್ಕೊಳ್ಳುತ್ತೆ. ಟೇಕ್ ಓವರ್ ಮಾಡಿಕೊಂಡು ಅದನ್ನು ಕಾಂಪನ್ಸೇಟ್ ಮಾಡುತ್ತೆ. ಅದನ್ನೇ ನಾವು ಹೇಳೋದು ನ್ಯೂರಲ್ ಪ್ಲಾಸ್ಟಿಸಿಟಿ ಅಂತ. ಈ ಪ್ಲಾಸ್ಟಿಸಿಟಿ ಯಾವಾಗ ಬರುತ್ತೆ? ನಾವು ಪ್ರಯತ್ನ ಮಾಡಿದಾಗ ಮಾತ್ರ. ಪ್ರಯತ್ನ ಹೇಗೆ? ರಿಹ್ಯಾಬಿಲಿಟೇಷನ್, ಫಿಸಿಯೋಥೆರಪಿ ಮಾಡಿದ್ರೆ ಮಾತ್ರ. ನಾವು ಏನು ಮಾಡಿದ್ರೆ ಬೇರೆ ಔಷಧಿ ತೊಗೊಂಡ್ಬಿಟ್ಟು ಬೆಡ್ಡಲ್ಲಿ ಮಲ್ಕೊಂಡಿದ್ದು ನಾವು ರಿಕವರಿ ಆಗ್ಬಿಡ್ತೀವಿ ಅಂದರೆ ತಪ್ಪಾಗುತ್ತೆ. ನಾವು ಅದಕ್ಕೆ ಪ್ರಯತ್ನ ಮಾಡಬೇಕು, ಮಾಡಿ ಮೆದುಳನ್ನ ಕೆಲಸ ಮಾಡಲಿಕ್ಕೆ ಹಚ್ಚಬೇಕು. ಅದನ್ನು ಮೆದುಳಿಗೆ ಎಕ್ಸಸೈಸ್ ಅಂತ ಹೇಳ್ತೀವಿ. ಅದು ಮಾಡಿದಾಗ ನಮಗೆ ರಿಕವರಿ ಖಂಡಿತವಾಗ್ಲೂ ಸಿಗುತ್ತೆ. 100% ಆಗದೇ ಇದ್ರೂ 70 to 80% ರಿಕವರಿ ಈಸ್
ಅಟ್ಲೀಸ್ಟ್ ಪಾಸಿಬಲ್ ಇನ್ ಎವ್ರಿ ಪೇಷಂಟ್ ಆಫ್ ಸ್ಟ್ರೋಕ್. ಸೊ ಸ್ಟ್ರೋಕ್ ಆದಾಗ ಬರೀ ಬೆಡ್ ರೆಸ್ಟ್ ಮಾತ್ರ ತಗೊಂಡು ಸುಮ್ಮನೆ ಆಗಬಾರ್ದು. ಸೊ ಫಿಸಿಯೋಥೆರಪಿ ತುಂಬಾ ಮುಖ್ಯ ಆಗುತ್ತೆ. ಈಗ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು ಪರ್ಸನ್ ರಿಕವರಿ ಆಗೋದಕ್ಕೆ ಎಷ್ಟು ಟೈಮ್ ತಗೋಬಹುದು ಅಂತಂದ್ರೆ ರಿಹ್ಯಾಬಿಲಿಟೇಷನ್? ಓಕೆ, ಈ ರಿಕವರಿ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕೇಳಿದಾಗ ಇಟ್ ಡಿಪೆಂಡ್ಸ್ ಆನ್ ಸೆವರಲ್ ಫ್ಯಾಕ್ಟರ್ಸ್. ಫ್ಯಾಕ್ಟರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ನಮಗೆ ಎಷ್ಟು ಸಿವಿಯರ್ ಆಗಿ ಸ್ಟ್ರೋಕ್ ಆಗಿದೆ, ಎಷ್ಟು ಜಲ್ದಿ ನಾವು ಸ್ಟ್ರೋಕ್ ನ ಟ್ರೀಟ್ ಮಾಡಿದ್ದೀವಿ, ನಮ್ಮ ವಯಸ್ಸೆಷ್ಟು, ಅಂದ್ರೆ ಚಿಕ್ಕವರು ರಿಕವರಿ ತುಂಬಾ ಫಾಸ್ಟ್ ಆಗಿರುತ್ತೆ, ವಯಸ್ಸಾಗಿರೋರಿಗೆ ರಿಕವರಿ ಸ್ವಲ್ಪ ಸ್ಲೋ ಆಗಿರುತ್ತೆ, ಮತ್ತೆ ನಾವು ಯಾವ ಥರ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದ್ದೀವಿ, ಮತ್ತು ಪೇಷಂಟ್ ಮತ್ತು ಫ್ಯಾಮಿಲಿ ಕೋಆಪರೇಷನ್ ಅಥವಾ ಕೋಆರ್ಡಿನೇಷನ್ ತುಂಬ ಇಂಪಾರ್ಟೆಂಟ್. ಈಗ ನಾನೊಂದು ಪೇಷಂಟ್ ಆಗಿ ಸ್ಟ್ರೋಕ್ ಆಗಿದೆ, ನಂಗೆ ಸ್ಟ್ರೋಕ್ ಆಗಿತ್ತು ಬಿಡು, ನನಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಏನು ಮಾಡೋದು ಈಗ ಅಂತ ನಾನು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಕಳ್ಕೊಂಡು ನಾನು ಸುಮ್ಮನೆ ಆದರೆ ನಾನು ರಿಕವರ್ ಆಗೋದಿಲ್ಲ. ಆಗಿದೆ ಬಿಡು, ಡಾಕ್ಟರ್ ಹೇಳಿದ್ದಾರೆ ರಿಕವರಿ ಆಗುತ್ತೆ, ನಾನು ಎಕ್ಸಸೈಸ್ ಮಾಡಬೇಕು, ನಾನು ಡೈಲಿ ಫಿಸಿಯೋಥೆರಪಿಗೆ ಬರಬೇಕು, ಸ್ಪೀಚ್ ಥೆರಪಿ ಮಾಡಬೇಕು ಅಂತ ಹೇಳಿದರೆ ರಿಕವರಿ ಆಗುವಂಥ ಚಾನ್ಸಸ್ ಜಾಸ್ತಿ. ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಪಾಸಿಟಿವ್ ಥಿಂಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಆ ಪಾಸಿಟಿವ್ ಥಿಂಕಿಂಗ್ ಇಲ್ಲದೆ ಇರಬೇಕಾದ್ರೆ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ವಿಲ್ ಗೋ ಇನ್ ಟು ಡಿಪ್ರೆಷನ್. ಡಿಪ್ರೆಷನ್ ಆದಾಗ ರಿಕವರಿ ಚಾನ್ಸಸ್ ಝೀರೋ ಆಗೋದಿಲ್ಲ, ಬಟ್ ಕಡಿಮೆ ಆಗಿಬಿಡುತ್ತೆ. ಅದರಿಂದ ನಾವು ಕಾನ್ಫಿಡೆಂಟ್ ಆಗಿ ಫ್ಯಾಮಿಲಿ ಸಪೋರ್ಟ್ ತೊಗೊಂಡು, ಡಾಕ್ಟರ್ ಸಪೋರ್ಟ್ ತೊಗೊಂಡು, ಅವ್ರು ಹೇಳುವಂಥ ಒಂದು ಪ್ರೋಟೋಕಾಲ್ನ ಫಾಲೋ ಮಾಡ್ತಾ ಇದ್ದರೆ definitely everyone will have recovery, but what is that extent will be known only after 3 to 6 months. ಅಂದರೆ 3 to 6 months ನಾವು ಫಿಸಿಯೋಥೆರಪಿ ಮಾಡೋದನ್ನ ಫಿಕ್ಸ್ ಮಾಡ್ಕೊಂಡಿರ್ಬೇಕು. ನನಗೆ ಇಷ್ಟು ಟೈಮ್ ಬೇಕಾಗುತ್ತೆ ರಿಕವರ್ ಆಗಲಿಕ್ಕೆ, ನಾನು ಆದಷ್ಟು ರಿಕವರಿ ಆಗೋಕ್ಕೆ ಟ್ರೈ ಮಾಡ್ತೇನೆ, ಆದಷ್ಟು ನಾನು ಇಂಡಿಪೆಂಡೆಂಟ್ ಆಗಿರಲಿಕ್ಕೆ, ಅಂದರೆ ಬೇರೆಯವ್ರ ಮೇಲೆ ನಾನು ಡಿಪೆಂಡ್ ಆಗದಿರೋ ಇಂಡಿಪೆಂಡೆಂಟ್ ಆಗಿ ಇರೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅನ್ನೋ ಒಂದು ಪೇಷಂಟಲ್ಲಿ ಒಂದು ಹುಮ್ಮಸ್ಸು ಇರಬೇಕು. ಆ ಹುಮ್ಮಸ್ಸಿದ್ದಾಗ ಮಾತ್ರನೇ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ. ಓಕೆ, ಫಸ್ಟ್ ಆ ಪೇಷಂಟ್ಗೆ ಧೈರ್ಯ ಇರಬೇಕಲ್ಲ ನೀವು ಹೇಳಿದಾಗೆ ಡಾಕ್ಟರ್. ಹಾಗಿದ್ರೆ ಹೌದು ಫ್ಯಾಮಿಲಿ ಸಪೋರ್ಟ್ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಹೇಳಿದ್ರೆ ಅಲ್ಲಿ ಯಾರೆಲ್ಲ ಇರಬೇಕಾಗುತ್ತೆ ಮುಖ್ಯವಾಗಿ? ಅಂದ್ರೆ ಫಿಸಿಯೋಥೆರಪಿಸ್ಟು, ಮತ್ತೆ ನೀವು ಹೇಳಿದ್ರೆ ಸ್ಪೀಚ್ ಥೆರಪಿ ಇರುತ್ತೆ, ಅಥವಾ ಈಗ ಕೈಕಾಲು ಸ್ವಾಧೀನ ಇರ್ಬೋದು, ಬ್ರೈನ್ ಅಲ್ಲಿ ಡಿಸ್ಫಂಕ್ಷನ್ ಇರ್ಬೋದು. ಸೊ ಯಾರೆಲ್ಲ ಮುಖ್ಯವಾಗಿ ಇರ್ತಾರೆ ಅಂತ ನೋಡಿ. ಇದು ತಪ್ಪು ಕಲ್ಪನೆ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಫಿಸಿಯೋಥೆರಪಿ ಅಂದ್ರೆ ಒಂದೇ ಒಂದು ವ್ಯಕ್ತಿ ಬರ್ತಾನೆ, ಕೈ ಕಾಲು ಆಡಿಸ್ತಾನೆ, ಎಕ್ಸರ್ಸೈಸ್ ಮಾಡ್ತಾನೆ, ನಡೆಸ್ತಾನೆ, ಹೋಗ್ತಾನೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರುವಂತದ್ದು ಅದೇ ತರ ಇರುತ್ತೆ ಕೆಲವೊಂದು ಕಡೆ, ಬಟ್ ಅದು ನಿಜ ಅಲ್ಲ. ಆಕ್ಚುಲಿ ಫಿಸಿಯೋಥೆರಪಿಯಲ್ಲಿ ಹಲವಾರು ಸಬ್ ಸ್ಪೆಷಾಲಿಟೀಸ್ ಅಂತ ಇರುತ್ತೆ. ಒಂದು ಸ್ಪೀಚ್ ಥೆರಪಿಸ್ಟ್ ಅಂತ ನಾನು ಹೇಳಿದೆ, ಇನ್ನೊಂದು ಕಾಗ್ನಿಟಿವ್ ಸ್ಟಿಮ್ಯುಲೇಷನ್ ಅಂದ್ರೆ ಮೆದುಳಿನ ಮೆಮೊರಿನ ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಸ್ಪೆಷಲಿಸ್ಟ್ ಅಂತ ಇರ್ತಾರೆ. ಇನ್ನೊಂದು ಸ್ವಾಲೋ ಥೆರಪಿಸ್ಟ್, ಯಾರಿಗಾದ್ರೂ ಸ್ಟ್ರೋಕ್ ಆದಾಗ ನುಂಗ್ಲಿಕ್ಕೆ ಕಷ್ಟ ಆದರೆ ಅದನ್ನ ಇಂಪ್ರೂವ್ ಮಾಡಲಿಕ್ಕೆ ಸ್ವಾಲೋ ಥೆರಪಿಸ್ಟ್ ಇರ್ತಾರೆ. ಆಕ್ಯುಪೇಷನಲ್ ಥೆರಪಿಸ್ಟ್ ಏನಪ್ಪಾ ಅಂದರೆ, ಈಗ ನನ್ನ ಕೈ ಬಿದೋಗಿದೆ, ನಾನು ಈ ಕೈ ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇದು ಆಗದೆ ಇರಬೇಕಾದ್ರೆ, ಇದು ರಿಕವರಿ ಆಗೋದಕ್ಕೆ ಸಮಯ ತಗೊಳ್ಬೇಕಾದ್ರೆ ಇದನ್ನ ನಾನು ಹೇಗೆ ಡಿಸ್ಅಡ್ವಾಂಟೇಜ್ ಆಗಿ ತಗೊಂಡು ಬೇರೆ ಕೈಯಿಂದ ನನ್ನ ಕೆಲಸಗಳನ್ನೆಲ್ಲ ಮಾಡ್ಕೋಬಹುದು ಅನ್ನೋದನ್ನ ಕಲಿಸ್ಕೊಡ್ತಾರೆ. ಅದನ್ನ ನಾವು ಆಕ್ಯುಪೇಷನಲ್ ಥೆರಪಿಸ್ಟ್ ಅಂತ ಹೇಳ್ತೀವಿ. ಸೊ ಈಗ ನನ್ನ ಕೈ ಬರ್ದೇನೆ ಹೋಗ್ಬೋದು, ಇದಿಲ್ಲದೆ ಇರಬೇಕಾದ್ರೆ ನಾನು ಎಡಗೈಯಲ್ಲಿ ಹೇಗೆ ತಿನ್ಬೋದು, ಎಡಗೈಯಲ್ಲಿ ನಾನು ಹೇಗೆ ಬಟನ್ ಹಾಕ್ಕೋಬೇಕು, ಬ್ರಷ್ ಹೇಗೆ ಮಾಡಬೇಕು, ಇದನ್ನೆಲ್ಲ ಕಲಿಸ್ಕೊಡೋದೇ ಒಂದು ಆರ್ಟ್. ಇದನ್ನ ನಾವು ಆಕ್ಯುಪೇಷನಲ್ ಥೆರಪಿ ಅಂತ ಹೇಳ್ತೀವಿ. ಅದರಿಂದ ನಷ್ಟ ಆಗಿರೋದನ್ನ ಇದರಿಂದ ಆಗೋದಿಲ್ಲ ಅನ್ನೋ ಬದಲು ಇದ್ರ ಬದಲಾಗಿ ನಾನು ಏನು ಮಾಡ್ಬೋದು ಅನ್ನೋದು ಥಿಂಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಓಕೆ. ಸೊ ಇಷ್ಟೆಲ್ಲ ಜನ ಇರ್ತಾರೆ ಅಲ್ಲಿ, ಇಷ್ಟೆಲ್ಲ ಸ್ಪೆಷಲಿಸ್ಟ್ ಅಲ್ಲಿ ವರ್ಕ್ ಮಾಡ್ತಾರೆ ಅಂತ. ಓಕೆ ಡಾಕ್ಟರ್, ಹಾಗಿದ್ರೆ ಈ ಸ್ಟ್ರೋಕ್ ಬರ್ದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗೋದಿಲ್ವ? ಅಂದ್ರೆ ನಮಗೆ ಕಾರಣ ಏನು ಅಂತ ಗೊತ್ತಾದಾಗ ಅದನ್ನ ನಾವು ಪ್ರಿವೆಂಟ್ ಮಾಡಬೇಕಾಗುತ್ತೆ ನೋಡಿ. ಕಂಪ್ಲೀಟ್ ಆಗಿ ನೀವು ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದೆ, ನಮಗೆ ಏಜ್ ಆದಾಗ ನಮ್ಮ ರಿಸ್ಕ್ ಬೆಳೀತಾ ಹೋಗುತ್ತೆ, ಬಟ್ ಅದನ್ನ ರಿಸ್ಕ್ ನ ಕಡಿಮೆ ಮಾಡ್ಕೋಬಹುದು. ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾನು ಹೇಳಿದಂಗೆ ಲೈಫ್ ಸ್ಟೈಲ್, ನಮಗಿರುವಂತ ಡಿಸೀಸ್ ನ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಳ್ಳೋದು, ಮತ್ತೆ ರೆಗ್ಯುಲರ್ ಫಾಲೋ ಅಪ್. ಅಂದ್ರೆ 3 ತಿಂಗಳಿಗೋ 6 ತಿಂಗಳಿಗೋ ಒಂದ್ಸಲಿ ಹೋಗಿ ಡಾಕ್ಟರ್ ಹತ್ರ ಭೇಟಿಯಾಗಿ, ನನಗೆ ಸ್ಟ್ರೋಕ್ ಬರ್ಲಿಕ್ಕೆ ಈ ತರ ಕಾರಣ ಇತ್ತು, ಈಗ ನಾನು ಹೀಗಿದ್ದೇನೆ ಅಂತ ರೆಗ್ಯುಲರ್ ಚೆಕ್ ಮಾಡ್ಕೊಂಡು, ಮತ್ತೆ ನಮ್ಮ ರಿಸ್ಕ್ ಫ್ಯಾಕ್ಟರ್ ಏನಾದ್ರು ಚೇಂಜ್ ಆದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ನನಗೆ ಬೇರೆ BP ಇರ್ಬೋದು, ನಾನು 10 ವರ್ಷ ಆದ ನಂತರ ನನಗೆ ಶುಗರ್ ಬರ್ಬೋದು, ಇನ್ನೊಂದು 10 ವರ್ಷ ಆದ ನಂತರ ನನಗೆ ಹಾರ್ಟ್ ಪ್ರಾಬ್ಲಮ್ ಬರ್ಬೋದು. ಅಂದರೆ ಈ ಎಲ್ಲ ಕಾರಣಗಳನ್ನು ಗುರುತಿಸಿ ಅದ್ರ ತಕ್ಕಂಗೆ ಪ್ರಿವೆನ್ಷನ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಅಂದರೆ ಇಟ್ಸ್ ಅ ಡೈನಮಿಕ್ ಪ್ರೋಸೆಸ್. ಡೈನಮಿಕ್ ಅಂದರೆ ನಮ್ಗೆ ಏಜ್ ಆಗ್ತಾ ನಮ್ಮ ಕಾಯಿಲೆ ಚೇಂಜ್ ಆಗ್ತಾ ಹೋಗುತ್ತೆ. ಆ ಕಾಯಿಲೆ ಚೇಂಜ್ ಆದಾಗ ಅದ್ರ ತಕ್ಕಂಗೆ ನಾವು ಮಾಡಿಫಿಕೇಶನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆ, ಇದ್ರ ಬಗ್ಗೆ ಮಿತ್ಸ್ ಏನಾದರೂ ಇದೆಯಾ ಡಾಕ್ಟರ್, ಅಥವಾ ಮಿಸ್ಕನ್ಸೆಪ್ಷನ್ ಏನಾದರೂ ಇದೆಯಾ? ಹೇಗೆ? ತುಂಬ ಮಿತ್ಸ್ ಅಂಡ್ ಮಿಸ್ಕನ್ಸೆಪ್ಷನ್ ಇದೆ. ಸ್ಟ್ರೋಕನ್ನು ನಾವು ಈಕ್ವಲ್ ಟು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಈಗ ನಮಗೆ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದರೆ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಓಡೋಗ್ತಾರೆ. ಯಾಕೆಂದ್ರೆ ಹಾರ್ಟ್ ಅಟ್ಯಾಕ್ ಆದಾಗ ನೋವು ಉಂಟಾಗುತ್ತೆ, ಬಟ್ ಸ್ಟ್ರೋಕ್ ಅಲ್ಲಿ ನೋವಿರೋದಿಲ್ಲ, ಬೇರೆ ಕೈ ಕಾಲು ಬಿದ್ದೋಗುತ್ತೆ. ನೋವು ಇಲ್ಲದೆ ಇರಬೇಕಾದ್ರೆ
ನಾವು ಅದಷ್ಟು ಸೀರಿಯಸ್ ಇಲ್ಲ ಬಿಡು, ಸರಿ ಹೋಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಾವು ಮನೇಲಿ ಕೂತಾಗ ನಮಗೆ ನಷ್ಟ ಹೆಚ್ಚಾಗುತ್ತೆ. ಸ್ಟ್ರೋಕ್ ಇಸ್ ದಿ 4th ಲೀಡಿಂಗ್ ಕಾಸ್ ಆಫ್ ಡೆತ್ ಇನ್ ದ ವರ್ಲ್ಡ್ ಅಂಡ್ ಇಸ್ ದ 2nd ಲೀಡಿಂಗ್ ಕಾಸ್ ಆಫ್ ಡಿಸೆಬಿಲಿಟಿ ಇನ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲ ನಮ್ಮಲ್ಲಿ. ಸೊ ಅದಕ್ಕೆ ತುಂಬಾ ಇಂಪಾರ್ಟೆಂಟ್. ಅದರಿಂದನೇ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಈ October 29th ವಾಟ್ ಇಸ್ ಕಾಲ್ಡ್ ಎಸ್ ವರ್ಲ್ಡ್ ಸ್ಟ್ರೋಕ್ ಡೇ, ಈ ಅವೇರ್ನೆಸ್ ಎಲ್ಲ ಜನರಿಗೂ ತಿಳಿಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲ ಡಾಕ್ಟರ್ಸು ವರ್ಲ್ಡ್ ಸ್ಟ್ರೋಕ್ ಮೆಸೇಜನ್ನು ಎವ್ರಿ ಮಿನಿಟ್ ಕೌಂಟ್ಸ್ ಅಂತ ಹೇಳಿ ಮೆಸೇಜ್ ಕೊಡ್ತಾ ಇದ್ದಾರೆ. ಅದನ್ನು ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಫಾರ್ ದಿ ಪಬ್ಲಿಕ್. ಸ್ಟ್ರೋಕನ್ನು ಕಂಡುಹಿಡಿಯಿರಿ, ಎಚ್ಚೆತ್ತುಕೊಳ್ಳಿ. ನಿಮಗಾಗುವಂಥ ನಷ್ಟ, ನಿಮಗೆ ಮತ್ತು ನಿಮ್ಮ ಪರಿಹಾರಕ್ಕೆ ಫ್ಯಾಮಿಲಿಗೆ ಆಗುವಂಥ ನಷ್ಟನ ಆಗ್ದಂಗೆ ನೋಡ್ಕೊಳ್ಳೋದಕ್ಕೆ ಜವಾಬ್ದಾರಿ ನೀವೇ ವಹಿಸಬೇಕು ಅಂತ ಹೇಳ್ತಾರೆ. ಓಕೆ, ಕೊನೆಯದಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಫೈನ್, ಇಷ್ಟೇ. ಈಗ ಸ್ಟ್ರೋಕ್ ಅನ್ನೋದು ನಮ್ಮ ದೇಶದಲ್ಲಿ ತುಂಬ ಸಾಮಾನ್ಯವಾಗಿ ಕಾಣಿಸುತ್ತೆ. ಪ್ರತಿ 1 ನಿಮಿಷಕ್ಕೆ 3 ಜನ ಸ್ಟ್ರೋಕಿಂದ ಸಫರ್ ಆಗ್ತಾರೆ. ಅದರಲ್ಲಿ 2 ನಿಮಿಷಕ್ಕೆ ಒಬ್ಬರು ಸತ್ತು ಹೋಗ್ತಾರೆ ಸ್ಟ್ರೋಕ್ ಆಗಿ. ದಿಸ್ ಇಸ್ ದ ಸೀರಿಯಸ್ನೆಸ್ ವಾಟ್ ಯು ಶುಡ್ ಥಿಂಕ್. ಆ್ಯಂಡ್ ಸ್ಟ್ರೋಕ್ ಇಸ್ ಎ ಪೇನ್ಲೆಸ್ ಕಂಡೀಷನ್. ನಿಮಗೆ ಆಗುವಂಥ ನಷ್ಟನ ನೀವು ಇಮಿಡಿಯೇಟಾಗಿ ಗುರ್ತಿಸಕ್ಕೆ ಆಗದೇ ಇರೋದ್ರಿಂದ ಇದನ್ನು ಕಂಡುಹಿಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಮತ್ತು ಮೆದುಳು ಅನ್ನೋದು ಒಂದು ದೊಡ್ಡ ಆರ್ಗನ್, ಅಂದರೆ ಒಂದೊಂದು ಭಾಗದ ಮೆದುಳಲ್ಲಿ ಒಂದೊಂದು ಫಂಕ್ಷನ್ ಇರೋದ್ರಿಂದ ಎಲ್ಲರಿಗೂ ಸ್ಟ್ರೋಕ್ ಒಂದೇ ಥರ ಕಾಣಿಸೋದಿಲ್ಲ, ವಿಭಿನ್ನವಾಗಿರುತ್ತೆ. ಒಬ್ಬರಿಗೆ ಕೈ ಆಗೋಬೋದು, ಕಾಲಾಗ್ಬೋದು, ಒಬ್ಬರಿಗೆ ಕಣ್ಣಾಗ್ಬೋದು, ಒಬ್ಬರಿಗೆ ಮಾತಾಗ್ಬೋದು. ಅದರಿಂದ ಇದನ್ನು ಬಿ ಫಾಸ್ಟ್ ಅನ್ನೋ ಒಂದು ಎಕ್ಸಾಮಿನೇಷನ್ದ ಗುರುತಿಸಿದ ನಂತರ ಇಮ್ಮಿಡಿಯೇಟಾಗಿ ಸ್ಟ್ರೋಕ್ ರೆಡಿ ಅನ್ನೋ ಹಾಸ್ಪಿಟಲ್ಗೆ ರೀಚ್ ಆಗಿ ಅಲ್ಲಿ ವೈದ್ಯರು ಸಲಹೆ ತೊಗೊಂಡು ಅದಕ್ಕೆ ಯಾವ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೋ ಅದನ್ನು ಇಮಿಡಿಯೇಟ್ ವಿತಿನ್ ಅವರ್ಸ್, ಮಿನಿಟ್ಸ್, ಸೆಕೆಂಡ್ಸ್ ಅಂತ ಹೇಳ್ತೀವಿ, ಅದನ್ನು ಮಾಡೋದು ತುಂಬ ಇಂಪಾರ್ಟೆಂಟ್. ಇದು ಆದ ನಂತರ ಮತ್ತೊಂದು ಸ್ಟ್ರೋಕ್ ಬರ್ದಂಗೆ ತಡೆಗಟ್ಟೋದು ಮತ್ತು ಆಗಿರೋ ನಷ್ಟನ ರಿಕವರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು. ಈ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ನಾವು ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡೋದು ತುಂಬ ಈಸಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಟ್ರೋಕ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಮಿನಿ ಸ್ಟ್ರೋಕ್ ಅಂತ ಹೇಳಿದ್ರೆ ಏನು, ಸ್ಟ್ರೋಕ್ಗೆ ರಿಹ್ಯಾಬಿಲಿಟೇಷನ್ ಯಾವ ರೀತಿಯಾಗಿರುತ್ತೆ, ನಾವು ಹಾರ್ಟಿನ ಬಗ್ಗೆ ಯೋಚನೆ ಮಾಡ್ತೀವಿ ಬಟ್ ಅಷ್ಟೇ ಸೀರಿಯಸ್ ಆಗಿ ಬ್ರೈನ್ನ ಬಗ್ಗೆ ಅಥವಾ ಸ್ಟ್ರೋಕ್ ಆದಾಗ ಯೋಚನೆ ಮಾಡೋದಿಲ್ಲ, ಬಟ್ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಟ್ರೋಕ್, ಮಿನಿ ಸ್ಟ್ರೋಕ್ ಹಾಗೆಯೇ ಸ್ಟ್ರೋಕ್ಗೆ ರಿಹ್ಯಾಬಿಲಿಟೇಷನ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಅರ್ಥ ಆಗುವ ರೀತಿಯಲ್ಲಿ, ಅಂದರೆ ಸಿಂಪಲ್ ವೇಯಲ್ಲಿ ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.